ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿಯವರು ಮಾಡಿಕೊಂಡಿದ್ದ ಒತ್ತುವರಿ ತೆರವು ಮಾಡಿದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಬೆಲೆ ಬಾಳುವ 1.25 ಗುಂಟೆ ಜಾಗ ಗ್ರಾಮ ಪಂಚಾಯಿತಿ ವಶಕ್ಕೆ. ಇಒ ಕೋರ್ಟ್ ಆದೇಶದ ಮೇರೆಗೆ ಇಂದು ಒತ್ತುವರಿ ತೆರವು. ಮಾಜಿ ಶಾಸಕ ಜಿವಿಎಸ್ ಅಭಿಮಾನಿಗಳನ್ನ ಕೆರಳಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ. ಚಿತ್ರಾವತಿ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಹೆಸರಿಡಲು ತೀವ್ರ ವಿರೋಧ. ಜಲಾಶಯ ನಿರ್ಮಾಣಕ್ಕೆ ಶ್ರಮಿಸಿದ ಮಾಜಿ ಶಾಸಕ ಜಿವಿಎಸ್ ಹೆಸರಿಡಲು ಆಗ್ರಹ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ರೈತರ ಭೂಮಿ ವೀಕ್ಷಿಸಿದ ಕೆಐಎಡಿಬಿಯ ವಿಶೇಷ ಭೂಸ್ವಾಧೀನಾಧಿಕಾರಿ. ಅಧಿಕಾರಿ ವೀಕ್ಷಣೆ ಮಾಡದಂತೆ ರೈತರಿಂದ ಪ್ರತಿಭಟನೆ. ವೀಕ್ಷಣೆ ಮಾಡಲು ಆಗ್ರಹಿಸಿ ಒಂದು ಗುಂಪಿನಿಂದ ಪ್ರತಿಭಟನೆ. ಶ್ರಾವಣ ಮಾಸ ಬಂತು, ಬಾಳೆಹಣ್ಣಿಗೆ ಚಿನ್ನದ ಬೆಲೆ ತಂತು. ಇದೀಗ ಕೆಜಿ ಯಾಲಕ್ಕಿ ಬಾಳೆಹಣ್ಣಿಗೆ 130 ರೂಪಾಯಿ ಬೆಲೆ. ಯಾಲಕ್ಕಿ ಬಾಳೆ ಬೆಳೆದವನೇ ಮಹಾಶೂರ. ಯಾಲಕ್ಕಿ ಬಾಳೆ ತೋಟಗಳಿಗೆ ಮುಗಿಬಿದ್ದ ವರ್ತಕರು. ವಾರ್ತೆಗಳ ವಿವರ. ಅದೊಂದು ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿ. ಅದೇ ಗ್ರಾಮ ಪಂಚಾಯಿತಿಗೆ ಸೇರಿದ ಜಾಗವನ್ನು ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿದ್ದರು. ಆದರೆ ಆ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಇತರೆ ಅಧಿಕಾರಿಗಳಾಗಲಿ ಒತ್ತುವರಿ ತೆರವು ಮಾಡಲು ಮುಂದಾಗಿರಲಿಲ್ಲ. ಆದರೆ ಪ್ರಸ್ತುತ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿರುವ ತಿಪ್ಪಯ್ಯ ಗ್ರಾಮ ಪಂಚಾಯಿತಿ ಸುಪರ್ದಿಗೆ ಜಾಗ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ವಿಶ್ವವಿಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಜನಿಸಿದ ಗ್ರಾಮ. ಅಷ್ಟೇ ಅಲ್ಲ, ಅದೇ ಸರ್ ಎಂ ವಿ ಅವರು ಹುಟ್ಟಿದ ಮನೆಯ ಮುಂದೆಯೇ ಇರುವ ಗ್ರಾಮ ಪಂಚಾಯಿತಿ ಕಚೇರಿಗೆ ಸೇರಿದ 1.25 ಗುಂಟೆ ಭೂಮಿಯನ್ನು ಅದೇ ಗ್ರಾಮದ ಮಹೇಂದ್ರ ಮತ್ತು ಭೈರಪ್ಪ ಎಂಬುವವರು ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ಈವರೆಗೆ ಬಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಒತ್ತುವರಿ ಮಾಡಿಕೊಂಡಿರುವ ಜಾಗ ತೆರವುಗೊಳಿಸಲು ಮುಂದಾಗಿರಲಿಲ್ಲ. ಇದಕ್ಕೆ ಕಾರಣಗಳು ಏನೇ ಇರಲಿ, ಒತ್ತುವರಿ ಮಾತ್ರ ತೆರವು ಮಾಡಿರಲಿಲ್ಲ. ಆದರೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪಿಡಿಒ ಆಗಿ ಬಂದ ತಿಪ್ಪಯ್ಯ ಅವರು ಅಧಿಕಾರ ವಹಿಸಿಕೊಂಡ ಕೂಡಲೇ ಮೊದಲು ಮಾಡಿದ ಕೆಲಸ ಒತ್ತುವರಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು. ಇದರಲ್ಲಿ ಅತ್ಯಂತ ಬೆಲೆ ಬಾಳುವ 1.25 ಗುಂಟೆ ಭೂಮಿ ಒತ್ತುವರಿಯಾಗಿರುವುದು ಗಮನಕ್ಕೆ ಬಂದ ಕೂಡಲೇ ಅದಕ್ಕೆ ಸಂಬಂಧಿಸಿದ ದಾಖಲೆ ನೀಡುವಂತೆ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಸೂಚಿಸಿದ್ದರಂತೆ. ಆದರೆ ಅವರು ನೀಡಿದ ಯಾವುದೇ ದಾಖಲೆ ಗ್ರಾಮ ಪಂಚಾಯಿತಿಯಲ್ಲಿ ಇರಲಿಲ್ಲವಂತೆ. ಆದರೆ ಎಲ್ಲ ದಾಖಲೆಗಳು ನಕಲಿ ಎಂಬುದು ಸ್ಪಷ್ಟವಾಗುತ್ತಲೇ ತೆರವು ಮಾಡುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ತಹಸೀಲ್ದಾರ್ ಅವರ ಗಮನಕ್ಕೆ ತಂದು ಜಾಗವನ್ನ ಸರ್ವೆ ಮಾಡಿಸಿದ್ದಾರೆ. ಸರ್ವೆ ಮಾಡಿದ ತಹಸೀಲ್ದಾರ್ ಅವರು ಸ್ಕೆಚ್ ಸೇರಿದಂತೆ ಜಾಗಕ್ಕೆ ಸಂಬಂಧಿಸಿದ ನಕ್ಷೆಯನ್ನು ಪಿಡಿಒ ಅವರಿಗೆ ನೀಡಿದ್ದು, ಒತ್ತುವರಿದಾರರು ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಇಒ ಕೋರ್ಟಿನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸುದೀರ್ಘ ವಿಚಾರಣೆ ನಡೆಸಿದ ತಾಲೂಕು ಪಂಚಾಯಿತಿ ಇಒ ನ್ಯಾಯಾಲಯ ಆ ಜಾಗ ಗ್ರಾಮ ಪಂಚಾಯಿತಿಗೆ ಸೇರಿದೆ ಎಂದು ತೀರ್ಪು ನೀಡಿದೆ. ಇದರಿಂದ ಇಂದು ಜೆಸಿಬಿಗಳೊಂದಿಗೆ ತೆರಳಿದ ಗ್ರಾಮ ಪಂಚಾಯಿತಿ ಪಿಡಿಒ ತಿಪ್ಪಯ್ಯ ಒತ್ತುವರಿಯಾಗಿದ್ದ 1.25 ಗುಂಟೆ ಭೂಮಿಯನ್ನು ಗ್ರಾಮ ಪಂಚಾಯಿತಿ ಸುಪರ್ದಿಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಹಿಂದಿನ 1 ವರ್ಷದಿಂದ ಇವತ್ತೇನು ನಾವು ನಿಂತಿದ್ದೀವಿ, ಇದು ಗ್ರಾಮಸ್ಥಾನ ಆಸ್ತಿಯಾಗಿದ್ದು 1.25 ಗುಂಟೆ ಗ್ರಾಮಸ್ಥಾನ ಆಸ್ತಿ. ಕಳೆದ 1 ವರ್ಷದಿಂದ ಇದರ ಬಗ್ಗೆ ನಡೀತಾ ಇತ್ತು. ಸರ್ವೆಗೆ ಹಾಕಿದ್ವಿ, ಸರ್ವೆ ಆಯಿತು. ತಹಸೀಲ್ದಾರ್ ಸಾಹೇಬರು ಬಂದರು, ಸರ್ವೆ ಮಾಡಿಸಿದ್ರು. ಆಮೇಲೆ ನನಗೆ 21 ಸೆಪ್ಟೆಂಬರ್ 2024 ಹಸ್ತಾಂತರ ಮಾಡಿದ್ರು. 1.25 ಗುಂಟೆ ಇದೆಯಪ್ಪ ಅಂತ ಹಸ್ತಾಂತರ ಮಾಡಿದ್ರು ತಹಸೀಲ್ದಾರ್ ಸಾಹೇಬ್ ಕಡೆಯಿಂದ ಒಂದು ಕರೆ ಬಂದು. ಆ ನಂತರ ಇವರು ನಮ್ಮದು ಅಂತ ಹೇಳ್ಬಿಟ್ಟು ಮಹೇಂದ್ರ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಬಂದರು.
ಅದಕ್ಕಾಗಿ ಅವರೇ ಅವ್ರ ಹತ್ರ ಯಾವುದೂ ದಾಖಲಾತಿಗಳಿರುವುದಿಲ್ಲ. ಸೊ ಅವರೇ ಏನು ಮಾಡಿದ್ರು, ಹೋಗಿ ಇ.ಒ. ಸಾಹೇಬರು ಕೋರ್ಟ್ಗೆ ಹಾಕ್ಕೊಂಡ್ರು. ಇ.ಒ. ಸಾಹೇಬರು ಕೋರ್ಟಲ್ಲಿ ತೀರ್ಮಾನ ಆಗಿ 2 ತಿಂಗಳಲ್ಲಿ 7ನೇ ತಾರೀಕು, ಇದೇ ಜುಲೈ 7ನೇ ತಾರೀಕು ಇ.ಒ. ಸಾಹೇಬರು ಕೋರ್ಟಿಂದ ಪಂಚಾಯತಿಗೆ ಆಯಿತು. ಪಂಚಾಯತಿಗೆ ನಿಮ್ಮ ಕಡೆ ಆಗಿದೆಯಪ್ಪ, ನೀವು ಇದನ್ನು ಔಷಧಿ ಮಾಡಿಕೊಂಡು ಇದನ್ನು ಈ ಕತೆ ಮಾಡಿಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಮಾನ್ಯ ಇ.ಒ. ಸಾಹೇಬರು ಆದೇಶ ನೀಡಿದರು. ಅದರಂತೆ ನಾವು ಶುಕ್ರವಾರ ತೆರವುಗೊಳಿಸಲಿಕ್ಕೆ ನೋಟಿಸ್ ನೀಡಿ ತೆರವುಗೊಳಿಸಲಿಕ್ಕೆ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನೋಟಿಸ್ ನೀಡಿ, ಇನ್ನು ಒತ್ತುವರಿಯಾಗಿರುವ ಗ್ರಾಮ ಪಂಚಾಯಿತಿ ಜಾಗ ತೆರವು ಮಾಡುವ ವಿಚಾರದಲ್ಲಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಇತರೆ ಅಧಿಕಾರಿಗಳಾಗಲಿ ಸದಸ್ಯರಾಗಲಿ ಪಿಡಿಒ ಅವರಿಗೆ ಸಹಕಾರ ನೀಡಿಲ್ಲವಂತೆ. ಆದರೂ ಏಕಾಂಗಿಯಾಗಿ ಹೋರಾಟ ನಡೆಸಿದ ಪಿಡಿಒ ತಿಪ್ಪಯ್ಯ ಒತ್ತುವರಿ ತೆರವು ಮಾಡಿ ಅಪಾರ ಬೆಲೆ ಬಾಳುವ ಆಸ್ತಿಯನ್ನ ಗ್ರಾಮ ಪಂಚಾಯಿತಿಗೆ ಉಳಿಸುವಲ್ಲಿ ಯಶಸ್ವಿಯಾಗಿದ್ದು ಪ್ರಜ್ಞಾವಂತರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾವುದೇ ರೀತಿಯ ಒತ್ತಡ ಇವತ್ತಲ್ಲ, ನಾನು ಕಳೆದ 8 ವರ್ಷದಿಂದ ಪಿಡಿಒ ಡ್ಯೂಟಿ ಮಾಡ್ತಾಯಿದ್ದೀನಿ. ಹಲವಾರು ಟ್ರಾನ್ಸ್ಫರ್ಗಳಾದವು ನನಗೆ. ಇಲ್ಲೂ ಒತ್ತಡದಿಂದ ನಾನು ಕೆಲಸ ಮಾಡಲ್ಲ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲೋ ಉದ್ಯೋಗ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಈಗ ಇತ್ತೀಚೆಗೆ ಏನಾಗಿದೆ, ಸರ್ಕಾರದ ಏನು ಸಮುದಾಯ ಆಸ್ತಿಗಳೇನಿದೆ, ಸರ್ಕಾರದ ಸ್ವತ್ತುಗಳೇನಿದೆ, ಅದನ್ನು ಯಾರು ಕೂಡ ಉಳಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಿದೆ. ಹಾಗಾಗಿ ಇದು ನಮ್ಗೆ ಗೊತ್ತಾದ ತಕ್ಷಣ ನಾನು ನೋಟಿಸ್ ಕೊಟ್ಟೆ ADLR ಸಾಹೇಬರಿಗೆ. ಅವ್ರು ಬಂದರು, ಅಳತೆ ಮಾಡಿದ್ರು. 1.25 ಕುಂಟೆ ಇದೆ ಅಂತ ಹೇಳ್ಬಿಟ್ಟು ವಿತ್ ನಕ್ಷೆ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು. 21 ಸೆಪ್ಟೆಂಬರ್ 2024. ಆವತ್ತಿಂದ ಇವರು ಮತ್ತು ಇವ ಕೋರ್ಟ್ಗೆ ಹಾಕ್ಕೊಂಡ್ರು. ಇವ್ರ ಹತ್ರ ಇರೋ ಹೌಸ್ ಲಿಸ್ಟ್ಗಳು ನಮ್ಮ ಹೌಸ್ ಲಿಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಅದನ್ನೆಲ್ಲ ಪರಿಶೀಲಿಸಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಾಹೇಬರು ಕೋರ್ಟಲ್ಲೇ ಇದು ನಮಗಾಗಿದೆ 7ನೇ ತಾರೀಕು. ಒಟ್ಟಿನಲ್ಲಿ ಇದೇ ರೀತಿಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒತ್ತುವರಿಯಾಗಿರುವ ಬೆಲೆ ಬಾಳುವ ಆಸ್ತಿಗಳನ್ನು ತೆರವು ಮಾಡಲು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಕ್ರಮ ವಹಿಸಿದರೆ ಸರ್ಕಾರದ ಆಸ್ತಿಗಳನ್ನು ಉಳಿಸಿದಂತಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಅಂತಾರಾಜ್ಯ ವಿವಾದಕ್ಕೆ ಗುರಿಯಾಗಿದ್ದ ಜಲಾಶಯ. ಆ ಜಲಾಶಯ ನಿರ್ಮಾಣಕ್ಕೆ ಕಾರಣರಾದವರು ಮಾಜಿ ಶಾಸಕ ಜಿ.ವಿ. ಶ್ರೀರಾಮರೆಡ್ಡಿ. ಅಲ್ಲೊಂದು ಜಲಾಶಯ ನಿರ್ಮಾಣ ಮಾಡಬಹುದು ಎಂಬ ಆಲೋಚನೆಯೇ ಇಲ್ಲದ ವೇಳೆ ಅದಕ್ಕೆ ನೀಲನಕ್ಷೆ ತಯಾರಿಯಿಂದ ಹಿಡಿದು ಸದನದಲ್ಲಿ ಪ್ರಸ್ತಾಪಿಸುವವರೆಗೂ ಆಗ ಶಾಸಕರಾಗಿದ್ದ ಜಿವಿಎಸ್ ಅವರು ಶ್ರಮ ಅಪಾರ. ಆದರೆ ಇದೀಗ ಜಲಾಶಯಕ್ಕೆ ಎಸ್.ಎಂ. ಕೃಷ್ಣ ಹೆಸರಿಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರುವುದು ಜಿವಿಎಸ್ ಅಭಿಮಾನಿಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆಯ ರಾಜ್ಯದ ವಿರೋಧ ಇದ್ರೂ ಸಹ ನಮಗೆ ಅದು ಆಯ್ತು, ಅವರು ಹೆಸರಿಡಬೇಕು ಅಂತಕ್ಕಂಥದ್ದು, ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ. ಹೌದು, ಚಿತ್ರಾವತಿ ಜಲಾಶಯ ನಿರ್ಮಾಣದ ಬಗ್ಗೆ ಮೊದಲು ಪ್ರಸ್ತಾಪಿಸಿದವರು ಜಿ.ವಿ. ಶ್ರೀರಾಮರೆಡ್ಡಿ. ಅಲ್ಲೊಂದು ಜಲಾಶಯ ನಿರ್ಮಾಣ ಮಾಡಿದರೆ ಅದರಿಂದ ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದವರು ಅದೇ ಜಿವಿಎಸ್. ಅದರ ನಂತರ ನಡೆದ ಬೆಳವಣಿಗೆಗಳಲ್ಲಿ ಮುಖ್ಯಮಂತ್ರಿಯಾಗಿದ್ದ ಎಸ್.ಎಂ. ಕೃಷ್ಣ ಅವರು ಈ ಜಲಾಶಯದ ಕಾಮಗಾರಿಗೆ ಚಾಲನೆ ನೀಡಿದವರು ಮಾತ್ರ. ಮುಖ್ಯಮಂತ್ರಿಯಾಗಿ ತಮ್ಮ ಕೆಲಸ ತಾವು ಮಾಡಿದ ಎಸ್.ಎಂ. ಕೃಷ್ಣ ಅವರ ಹೆಸರನ್ನ ಚಿತ್ರಾವತಿ ಜಲಾಶಯಕ್ಕೆ ನಾಮಕರಣ ಮಾಡಲು ರಾಜ್ಯ ಸರ್ಕಾರ ಹೊರಟಿರೋದು ಶ್ರೀರಾಮರೆಡ್ಡಿ ಬೆಂಬಲಿಗರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿಯ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಹೆಸರನ್ನ ನಾಮಕರಣ ಮಾಡಲು ಪುರಸಭೆ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿ ಪುರಸಭೆ ಸೂಚನಾ ಫಲಕದಲ್ಲಿ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ರೈತ ಸಂಘಟನೆಗಳು ಹಾಗೂ ಸಿಪಿಎಂ ಕಾರ್ಯಕರ್ತರು ಈ ವೈಖರಿಯನ್ನ ಖಂಡಿಸಿ ಪುರಸಭೆ ಮುಖ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸೋಮವಾರ ನಡೆದಿದೆ.
ಸಿಪಿಎಂ ಕಾರ್ಯಕರ್ತರು ಹಠಾತ್ ಪುರಸಭೆ ಕಚೇರಿಗೆ ಭೇಟಿ ನೀಡಿ ಪುರಸಭೆ ಮುಖ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮೇ 27ರಂದು ನಡೆದ ಪುರಸಭೆ ವಿಶೇಷ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಎಸ್ಎಂ ಕೃಷ್ಣ ಅವರ ಹೆಸರನ್ನ ಚಿತ್ರಾವತಿ ಜಲಾಶಯಕ್ಕೆ ನಾಮಕರಣ ಮಾಡಲು ಏಕಪಕ್ಷೀಯ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ತರಾಟೆಗೆ ತೆಗೆದುಕೊಂಡರು. ಎಸ್ಎಂ ಕೃಷ್ಣ ಅವರ ಹೆಸರನ್ನ ಚಿತ್ರಾವತಿ ಜಲಾಶಯಕ್ಕೆ ಪುರಸಭೆ ಸದಸ್ಯರು ಅಥವಾ ಶಾಸಕರು ಕೇಳಿದ್ದರೆ ಎಂದು ಪ್ರಶ್ನಿಸಿದಾಗ ಇದಕ್ಕೆ ಮುಖ್ಯಾಧಿಕಾರಿಗಳು ಉತ್ತರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಎಸ್ಎಂ ಕೃಷ್ಣ ಅವರ ಹೆಸರನ್ನ ಇಡುವಂತೆ ಸೂಚಿಸಿದ್ದಾರೆ. ಈ ಪ್ರಕಟಣೆಗೆ ತಾವು ಆಕ್ಷೇಪಣೆ ಸಲ್ಲಿಸಿದ್ದಲ್ಲಿ ಹೆಸರು ನಾಮಕರಣ ವಿಷಯ ಮುಂದೂಡಲಾಗುವುದು ಎಂದರು. ಇದು ನಮ್ಮ ಪ್ರಶ್ನೆ ಆಗಿದೆ. ನಾವು ಸಾರ್ವಜನಿಕರನ್ನು, ಎಲ್ಲ ರೈತರನ್ನು, ಎಲ್ಲ ಹೋರಾಟಗಾರರನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು ಎಲ್ಲರನ್ನೂ ಕೂಡ ನಾವು ಸೇರಿಸ್ತೇವೆ. ಇದರ ವಿರುದ್ಧ ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತೇವೆ. ಸರ್ಕಾರ ಇರ್ಬೋದು, ಶಾಸಕರಿರ್ಬೋದು, ಮಿನಿಸ್ಟರ್ ಇರ್ಬೋದು, ಇದರಿಂದ ವಾಪಸ್ ಬರಬೇಕು. ಇದನ್ನು ಮುಂದುವರಿಸಿದರೆ ಖಚಿತವಾಗಿ ನಮ್ಮ ಹೋರಾಟ ತೀವ್ರಗೊಳಿಸ್ತೇವೆ. ಹೋರಾಟಕ್ಕೆ ಎಲ್ಲ ಜನರ ಬೆಂಬಲವನ್ನು ಕೂಡ ನಾವು ತಗೊಳ್ತೀವಿ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕವಾಗಿ ಇವತ್ತು ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೀವಿ. ಇದು ಒಂದು. ಎರಡನೇ ಹಂತ ಏನು, ಇವರು ಇದನ್ನು ದಾಖಲೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುನ್ಸಿಪಾಲ್ಟಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಾನೂನು ಬಾಹಿರವಾದಂಥ ವಿಧಾನಗಳನ್ನು ಅನುಸರಿಸಿದ್ದಾರೆ. ಅದು ಜನರಿಗೆ ಗೊತ್ತಿಲ್ಲ, ಅದಕ್ಕೆ ಅಬ್ಜೆಕ್ಷನ್ ಆಗಬೇಕು ಅಂತ ಮೀಡಿಯಾದಲ್ಲಿ ಬಂದಿಲ್ಲ. 1 ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ನೋಟಿಸ್ ಬೋರ್ಡ್ಗೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ಯಾರಿಗೂ ಕೂಡ ಅದನ್ನು ಗೊತ್ತಿಲ್ಲ. ಇದಕ್ಕೆ ಕೇವಲ ನೆಪವನ್ನು ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅನುಮೋದನೆ ಮಾಡಲಿಕ್ಕೆ ಸರ್ಕಾರ ಹೋಗಿದೆ. ಇದು ಖಂಡನೀಯ. ತಾಕತ್ತಿದ್ರೆ ಇವತ್ತು ಹೇಳ್ತೀವಿ, ಸುಬ್ಬಾರೆಡ್ಡಿಗೆ ತಾಕತ್ತಿದ್ರೆ, ಅವ್ರ್ಯಾರು ಸುಧಾಕರ್ ತಾಕತ್ತಿದ್ರೆ, ಶ್ರೀರಾಮ್ ರೆಡ್ಡಿ ಅವರು 2ನೇ ಸಲ MLA ಆದಾಗ 120 ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಇದೇ ಚಿತ್ರಾವತಿ ಡ್ಯಾಮಿಂದ ಅವತ್ತು ಅನುದಾನವನ್ನು ಎಲ್ಲ ತಂದಿದ್ದರು. ಅದನ್ನು ಮಾಡಿ ಜನರಿಗೆ ಶುದ್ಧ ಕುಡಿಯೋ ನೀರು ಕೊಡೋ ತಾಕತ್ತಿದ್ರೆ ಮಾಡಲಿ. ಅದನ್ನು ಬಿಟ್ಬಿಟ್ಟು ಎಸ್ಎಂ ಕೃಷ್ಣ ಬೇರೆ ಬೇರೆ ಅಂತ ಮಾಡ್ತಕ್ಕಂಥದ್ದೇನಿದೆ, ಇದನ್ನು ರಾಜಕಾರಣ ಅಂತಕ್ಕಂಥದ್ದು ಎಲ್ಲೆಲ್ಲೋ ಮಾಡಬಾರ್ದು. ರಾಜ್ಯ ಸಿಪಿಎಂ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾಗಿದ್ದ ಜಿವಿ ಶ್ರೀರಾಮರೆಡ್ಡಿ ಅವರು ಜೆಎಚ್ ಪಟೇಲ್ ಸಿಎಂ ಆಗಿದ್ದಾಗ ಪರಗೋಡು ಬಳಿ ಚಿತ್ರಾವತಿ ಜಲಾಶಯ ನಿರ್ಮಾಣ ಮಾಡುವಂತೆ ವಿಧಾನಸಭೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದರು. ನಂತರ ಚುನಾವಣೆಯಲ್ಲಿ ಅವರು ಸೋತ ನಂತರ ಬಾಗೇಪಲ್ಲಿ ಪಟ್ಟಣದಲ್ಲಿ 66 ದಿನ ಬಯಲಾಂಜನೇಯ ವೃತ್ತದಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆದಿದ್ದರು. ಇಂತಹ ಮಹನೀಯರ ಹೆಸರು ಇಡಲು ಎಲ್ಲ ಅರ್ಹತೆಗಳು ಇದ್ದು, ಇದನ್ನು ಬಿಟ್ಟು ಮಂಡ್ಯ ಜಿಲ್ಲೆಯ ಎಸ್ಎಂ ಕೃಷ್ಣ ಅವರ ಹೆಸರು ಇಡುವ ಅಗತ್ಯ ಏನಿದೆ ಎಂದು ಪ್ರಶ್ನಿಸಿದರು. ಚಿತ್ರಾವತಿ ಜಲಾಶಯ ನಿರ್ಮಾಣಕ್ಕೆ ನಿಜವಾಗಿ ಹೋರಾಟ ಮಾಡಿದ ಮಹನೀಯರ ಹೆಸರು ಇಡಬೇಕೇ ಹೊರತು ಸಂಬಂಧವಿಲ್ಲದ ನಾಯಕರ ಹೆಸರು ಇಡುವುದು ಸಮಂಜಸವಲ್ಲ. ಎಸ್ಎಂ ಕೃಷ್ಣ ಹೆಸರನ್ನ ಕೈಬಿಟ್ಟು ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರನ್ನು ನಾಮಕರಣ ಮಾಡದೆ ಹೋದಲ್ಲಿ ಉಗ್ರ ಪ್ರತಿಭಟನೆಯನ್ನು ಪುರಸಭೆ ಕಚೇರಿ ಮುಂದೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಿಪಿಎಂ ಮುಖಂಡ ಚೆನ್ನರಾಯಪ್ಪ ಮಾತನಾಡಿ, ಬರಡು ಜಿಲ್ಲೆ ಎಂಬ ಖ್ಯಾತಿಗೆ ಒಳಗಾಗಿರುವ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನಲ್ಲಿ ಚಿತ್ರಾವತಿ ಡ್ಯಾಂ ನಿರ್ಮಾಣದ ಹಿಂದೆ ರೋಚಕ ಇತಿಹಾಸವಿದೆ. 1994ರಲ್ಲಿ ಕ್ಷೇತ್ರದ ಶಾಸಕರಾಗಿದ್ದ ಜಿವಿ ಶ್ರೀರಾಮರೆಡ್ಡಿ ಮೊದಲ ಬಾರಿಗೆ ಪರಗೋಡು ಸಮೀಪ ಚಿತ್ರಾವತಿ ಡ್ಯಾಂ ನಿರ್ಮಾಣಕ್ಕೆ ಕ್ರಿಯಾಯೋಜನೆ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ರು. ಸರ್ಕಾರ ಕೂಡ ಡ್ಯಾಂ ನಿರ್ಮಾಣಕ್ಕೆ ಮಂಜೂರಾತಿ ನೀಡಿತ್ತು. ಬಳಿಕ 1999-2000ನೇ ಸಾಲಿನ ಬಜೆಟ್ನಲ್ಲಿ 4.60 ಕೋಟಿ ವೆಚ್ಚದ ಡ್ಯಾಂಗೆ ಮೊದಲ ಕಂತಾಗಿ 2 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿತ್ತು. ಆದರೂ ಕಾಮಗಾರಿ ಆರಂಭಕ್ಕೆ ನೆರೆಯ ಆಂಧ್ರಪ್ರದೇಶ ಸರ್ಕಾರ ತಗಾದೆ ತೆಗೆಯಿತು. ಅನಂತಪುರ ಜಿಲ್ಲೆಯ ಪ್ರಭಾವಿ ಟಿಡಿಪಿ ನಾಯಕ ಪೆರಿಟಾಲ ರವಿ ನೇತೃತ್ವದಲ್ಲಿ ಚಿತ್ರಾವತಿ ಡ್ಯಾಂ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಆಂಧ್ರದ ಹಲವು ಮುಖಂಡರು ಬೆದರಿಕೆ ಹಾಕಿದ್ದರು. ಈ ವಿವಾದದ ನಡುವೆ ಜಿವಿ ಶ್ರೀರಾಮರೆಡ್ಡಿ ಚಿತ್ರಾವತಿ ಜಲಾಶಯ ನಿರ್ಮಾಣ ಮಾಡಿದರು. ಈ ಹೋರಾಟದಲ್ಲಿ ಕೇಸ್ ಹಾಕಿಸಿಕೊಂಡು 30 ದಿನಗಳ ಕಾಲ ಜೈಲುವಾಸ ಅನುಭವಿಸುತ್ತೇವೆ. ಯಾವುದೇ ಕಾರಣಕ್ಕೂ ಎಸ್ಎಂ ಕೃಷ್ಣ ಹೆಸರು ನಾಮಕರಣ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಡೆದಂಥ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಆ ಚಿತ್ರಾವತಿ ಅಣೆಕಟ್ಟಿಗೆ ಇವತ್ತು SM ಕೃಷ್ಣ ಹೆಸರು ಇಡ್ತೀವಿ ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ಚಿತ್ರಾವತಿ ಅಣೆಕಟ್ಟು ಹೋರಾಟ ಸಮಿತಿ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. MC ಸುಧಾಕರ್ ಅವ್ರದ್ದು ಏನು ಅವ್ರಿಗೆ ಗೊತ್ತೇ ಇಲ್ಲ ಬಾಗೇಪಲ್ಲಿ ಕ್ಷೇತ್ರದ ಬಗ್ಗೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವ್ದು ಏನಾಗಿದೆ, ಯಾರ ಕೈಯಲ್ಲಿ ಏನಾಗಿದೆ ಅಂತೇಳಿ ಕೂಡ ಇವತ್ತು ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ. ಅಂಥವ್ರು ಇವತ್ತು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು ಇವತ್ತು ಅವರಿಗೆ. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಪ್ರದೇಶವನ್ನು ಕೈಗಾರಿಕೆಗಳ ಸ್ಥಾಪನೆ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿರುವ ಹಿನ್ನೆಲೆಯಲ್ಲಿ ರೈತರ ತೀವ್ರ ವಿರೋಧದ ನಡುವೆಯೂ ಪೊಲೀಸರ ಸರ್ಪಗಾವಲಿನಲ್ಲಿ ಕೆಐಎಡಿಬಿಯ ವಿಶೇಷ ಭೂಸ್ವಾಧೀನಾಧಿಕಾರಿ ಹರಿಶಿಲ್ಪ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ದೇವಗಾನಹಳ್ಳಿ, ಗೊಲ್ಲಹಳ್ಳಿ, ಕೊಲುಮೆ ಹೊಸೂರು, ಬಸವಾಪಟ್ನ, ನಡಿಪಿನಾಯಕನಹಳ್ಳಿ, ಯಣಂಗೂರು, ಅರಿಕೆರೆ, ಸಂಜೀವಪುರ, ಹೊಸಪೇಟೆ, ಎದ್ದಲತಿಪ್ಪೇನಹಳ್ಳಿ ಗ್ರಾಮಗಳಿಗೆ ಪೊಲೀಸ್ ಸರ್ಪಗಾವಲಿನಲ್ಲಿ ತೆರಳಿದ ಕೆಐಎಡಿಬಿಯ ವಿಶೇಷ ಭೂಸ್ವಾಧೀನಾಧಿಕಾರಿ ಹರಿಶಿಲ್ಪ ರೈತರ ಭೂಮಿ ವೀಕ್ಷಣೆ ಮಾಡಿದರು. ಬಸವಾಪಟ್ನದಲ್ಲಿ ರೈತರ ಜಮೀನು ವೀಕ್ಷಣೆ ಮಾಡಲು ಬಂದಿದ್ದ ವೇಳೆ ರೈತರು ಭೂಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡುವುದಿಲ್ಲ, ರೈತರ ಅನುಮತಿ ಇಲ್ಲದೆ ರೈತರ ಭೂಮಿ ಬಳಿ ಬರುವುದಕ್ಕೆ ನಿಮಗೇನು ಅಧಿಕಾರವಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿ ಹರಿಶಿಲ್ಪ, ನಾವು ಈಗ ನಿಮ್ಮ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ. ಕೆಲ ರೈತರು ನ್ಯಾಯಾಲಯದಲ್ಲಿ ಕೇಸು ಹಾಕಿದ್ದಾರೆ. ನಾನೇ ಖುದ್ದಾಗಿ ಬಂದು ರೈತರ ಭೂಮಿಗಳಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಿ ಎಂದು ಕಣ್ಣಾರೆ ನೋಡಿ ವರದಿ ಸಲ್ಲಿಸಬೇಕಾಗಿದೆ. ನಾನು ಕೆಐಎಡಿಬಿ ಕಚೇರಿಯಲ್ಲಿ ಕುಳಿತು ವರದಿ ಮಾಡಲು ಸಾಧ್ಯವಿಲ್ಲ. ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಭೂಮಿಯಲ್ಲಿ ಏನೇನು ಬೆಳೆ ಬೆಳೆದಿದ್ದಾರೆ ಎಂದು ನ್ಯಾಯಾಲಯಕ್ಕೂ ಮನವರಿಕೆ ಮಾಡಿಕೊಡಬೇಕಾಗುತ್ತದೆ. ಯಾವ ರೈತರು ಭೂಮಿ ಕೊಡುವುದಕ್ಕೆ ಇಷ್ಟವಿದೆಯೋ ಅಂತಹವರ ಭೂಮಿಯನ್ನಷ್ಟೇ ನಾವು ಸ್ವಾಧೀನಪಡಿಸಿಕೊಳ್ಳುತ್ತೇವೆ. ರೈತರ ಒಪ್ಪಿಗೆ ಇಲ್ಲದೆ ನಿಮ್ಮ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲವೆಂದು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿದರು. ಈ ವೇಳೆ ಕೆರಳಿದ ರೈತರು ರೈತರ ಭೂಮಿಯಲ್ಲಿ ಏನೇನು ಬೆಳೆ ಬೆಳೆಯುತ್ತಿದ್ದಾರೆ ಎನ್ನುವ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಕಂದಾಯ ಇಲಾಖೆಯವರು ಪ್ರತಿ ಪಹಣಿಯಲ್ಲಿಯೂ ಬೆಳೆ ನಮೂದು ಮಾಡುತ್ತಾರೆ. ಅವರಿಂದ ಮಾಹಿತಿ ತರಿಸಿಕೊಳ್ಳಿ. ಅದನ್ನು ಬಿಟ್ಟು ರೈತರು ಹೊಲಗಳಲ್ಲಿ ಬಿತ್ತನೆ ಕಾರ್ಯಕ್ಕೆ ಸಿದ್ಧತೆಗಳು ಮಾಡಿಕೊಳ್ಳುವ ಸಮಯದಲ್ಲಿ ಈ ರೀತಿಯಾಗಿ ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಕಲ್ಸ್ಕೊಡಾಗ ಹೇಳ್ತೇನೆ. ನಾವು ಒಂದ್ ನಿಮಿಷ ಕೊಡಲ್ಲ ಅನ್ನೋರು ಜನಸಂಖ್ಯೆ ಎಷ್ಟೈತೆ ಏನೈತೆ ನಿಮ್ಗೆ ಪಿಟಿಷನ್ ಹಾಕಿದೀವ ಕೇಳಿದೀವ, ಅದಕ್ಕೆ ಮಾಹಿತಿ ಕೊಡ್ಲಿಲ್ಲ. ಅದು ಕೊಟ್ಟ ಮೇಲೆ ನೀವು ಬನ್ನಿ ಅಂತ ಮೇಡಮ್ ಅವರು ಮನವಿ ಮಾಡಿದ್ವಿ. ಆಯ್ತು ಅಂತ ಹೇಳಿದ್ರು. ಆಯ್ತು ಅಂದ್ರೆ ಇದುವರೆಗೂ ನಮ್ಗೆ ಏನು ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಈಗ ಬಂದ್ರೆ ಹೆಂಗ್ ಬಂದ್ರೆ ಅವ್ರು ಬಂದವ್ರು ಹೋಗ್ಲಿ ಬಿಡಿ, ಬರ್ಬೇಡ ಅಂತ ನನಗೆ ಅಧಿಕಾರ ಇದೆಯಾ? ಅಧಿಕಾರ ಇಲ್ಲ ಸರ್, ಅಧಿಕಾರ ಇಲ್ಲ. ಕೇಳಿಸ್ಕೋಬೇಕು. ನನ್ನ ಇಷ್ಟ ನಾವು ಬಂದಿರೋದು ಇಲ್ಲಿ ಯಾವುದೇ ಕಾರಣಕ್ಕೂ ಯಾರ್ದು ಜಮೀನ್ ತಗೊಳಕಲ್ಲ. ಒಂದ್ ತಿಳ್ಕೋಬೇಕು, ನಾನು ಸರ್ಕಾರಕ್ಕೆ ವರದಿ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮಗೆ ಅನಾನುಕೂಲ. ಸರ್ಕಾರ ನಾವು ಮಾತಾಡ್ಕೊಂಡು ಬಂದಾಗ ಅವರು ಸರ್ಕಾರಿ ಕೆಲಸ ಯಣಂಗೂರು ಗ್ರಾಮದ ರೈತರ ಜಮೀನುಗಳ ವೀಕ್ಷಣೆಗಾಗಿ ಬಂದು ಅಧಿಕಾರಿಗಳ ತಂಡವನ್ನು ಊರೊಳಗೆ ಬಿಡುವುದಿಲ್ಲವೆಂದು ರೈತರು ಊರ ಬಾಗಿಲಿನಲ್ಲೇ ಅಡ್ಡಗಟ್ಟಿ ಅಧಿಕಾರಿಗಳು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪೊಲೀಸರು ರೈತರನ್ನು ಮನವೊಲಿಸುವ ಪ್ರಯತ್ನ ನಡೆಸಿದಾದರೂ ರೈತರು ಕೇಳಲಿಲ್ಲ. ಮತ್ತೊಂದು ಕಡೆ ನಾವು ಭೂಮಿ ಕೊಡ್ತೇವೆ, ಕಡ್ಡಾಯವಾಗಿ ಸ್ಥಳ ಪರಿಶೀಲನೆಯಾಗಬೇಕು, ಸ್ಥಳ ಪರಿಶೀಲನೆಯಾಗದೆ ನಾವು ಇಲ್ಲಿಂದ ಕದಲುವುದಿಲ್ಲವೆಂದು ಕೆಲವರು ಪಟ್ಟು ಹಿಡಿದು ರಸ್ತೆಯಲ್ಲೇ ಘೋಷಣೆಗಳು ಕೂಗಿದರು.
ಪರಿಸ್ಥಿತಿಯ ಗಂಭೀರತೆ ಅರಿತ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಕೆಐಎಡಿಬಿ ಅಧಿಕಾರಿಗಳನ್ನು ರೈತರ ಪಕ್ಕದಿಂದಲೇ ಕರೆದುಕೊಂಡು ರೈತರ ಜಮೀನುಗಳ ಬಳಿ ಹೋದರು. ಕೆಲ ಮಹಿಳೆಯರು ಓಡಿ ಬಂದು ನಮ್ಮೂರಿನ ಒಳಗೆ ನೀವು ಬರಬೇಡಿ ಎಂದು ಅಡ್ಡಿಪಡಿಸಲು ಮುಂದಾದರು. ಮಹಿಳಾ ಪೊಲೀಸರು ಅವರನ್ನು ತಡೆದರು. ಬಸವಾಪಟ್ಟಣದಲ್ಲಿ ವೀಕ್ಷಣೆ ಮಾಡುವ ಸಮಯದಲ್ಲಿ ನಾವು ಭೂಮಿ ಕೊಡಲು ಸಿದ್ಧರಿದ್ದೇವೆ, ನಮ್ಮ ಭೂಮಿ ಖರೀದಿಸಿ ನಮಗೆ ಸೂಕ್ತ ಬೆಲೆ ಕೊಡಿ ಎಂದು ಒಂದು ಗುಂಪಿನ ರೈತರು ಹೇಳುತ್ತಿದ್ದಂತೆ ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ರೈತರ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ತಕ್ಷಣ ಎಚ್ಚೆತ್ತ ಪೊಲೀಸರು ಅಧಿಕಾರಿಗಳ ತಂಡವನ್ನು ವಾಹನಗಳಿಗೆ ಹತ್ತಿಸಿ ರೈತರನ್ನು ತಡೆದು ಗಲಾಟೆಯಾಗದಂತೆ ನೋಡಿಕೊಂಡರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಆಷಾಢ ಮಾಸ ಕಳೆದು ಶ್ರಾವಣ ಬಂದಿದ್ದೇ ತಡ. ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಸೇರಿದಂತೆ ಶುಭ ಕಾರ್ಯಗಳು ಆರಂಭವಾಗಿವೆ. ಮತ್ತೊಂದೆಡೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಇದರಿಂದ ಶುಭ ಕಾರ್ಯಗಳಿಗೆ ಅಗತ್ಯವಿರುವ ಯಾಲಕ್ಕಿ ಬಾಳೆಹಣ್ಣಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ಕೆಜಿ ಯಾಲಕ್ಕಿ ಬಾಳೆಹಣ್ಣಿಗೆ 130 ರೂಪಾಯಿ ಬೆಲೆ ಬಂದಿದೆ. ಇದರಿಂದ ವರ್ತಕರು ಕೈಯಲ್ಲಿ ಕಾಸು ಹಿಡಿದು ರೈತರ ತೋಟಗಳಿಗೆ ಮುಗಿಬಿದ್ದಿದ್ದಾರೆ. ಮಾಸ ಕಳೆದು ಶ್ರಾವಣ ಮಾಸ ಬಂದದ್ದೇ ತಡ. ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಸೇರಿದಂತೆ ಶುಭ ಕಾರ್ಯಗಳು ಆರಂಭವಾಗಿವೆ. ದೇವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಪುನಸ್ಕಾರಗಳಿಂದ ಮದುವೆ ಮನೆಯವರೆಗೂ ಬಾಳೆಹಣ್ಣು ಬೇಕೇ ಬೇಕು. ಇದರಿಂದ ಯಾಲಕ್ಕಿ ಬಾಳೆಹಣ್ಣಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಆಷಾಢ ಮಾಸದಲ್ಲಿ ಕೆಜಿ ಯಾಲಕ್ಕಿ ಬಾಳೆಹಣ್ಣಿಗೆ 30 ರೂಪಾಯಿ ಬೆಲೆಯಿತ್ತು. ಆದರೆ ಶ್ರಾವಣ ಆರಂಭವಾಗುತ್ತಿದ್ದಂತೆ ಕೆಜಿ ಯಾಲಕ್ಕಿ ಬಾಳೆಹಣ್ಣು 130 ರೂಪಾಯಿಗೆ ಏರಿಕೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ, ಮಂಚನಹಳ್ಳಿ, ಗೌರಿಬಿದನೂರು ಭಾಗದಲ್ಲಿ ಯಥೇಚ್ಛವಾಗಿ ಯಾಲಕ್ಕಿ ಬಾಳೆ ಬೆಳೆಯಲಾಗುತ್ತಿದೆ. ಕಳೆದ ಆಷಾಢ ಮಾಸದಲ್ಲಿ ವಿಪರೀತ ಗಾಳಿ ಬೀಸಿ ಕೆಲವು ತೋಟಗಳು ನಾಶವಾಗಿವೆ. ಅಳಿದುಳಿದ ಬಾಳೆ ತೋಟಗಳಿಗೆ ಭಾರೀ ಡಿಮ್ಯಾಂಡ್ ಬಂದಿದೆ. ಬೆಂಗಳೂರಿನ ಹಾಪ್ಕಾಮ್ಸ್ನಲ್ಲಿ ರೈತರು ಬೆಳೆದ ಯಾಲಕ್ಕಿ ಬಾಳೆ ಕೆಜಿಗೆ 87 ರೂಪಾಯಿ ಬೆಲೆ ನಿಗದಿ ಮಾಡಲಾಗಿದೆ. ಮಾರುಕಟ್ಟೆಯಲ್ಲಿ 130 ರೂಪಾಯಿಗೆ ಮಾರಾಟವಾಗುತ್ತಿದೆ. ಇದರಿಂದ ಬಾಳೆಹಣ್ಣು ವರ್ತಕರು ಬಾಳೆಕಾಯಿಗಾಗಿ ರೈತರ ತೋಟಗಳಿಗೆ ಮುಗಿಬಿದ್ದಿದ್ದಾರೆ. ಕೆಜಿ ಬಾಳೆಕಾಯಿಗೆ 90 ರೂಪಾಯಿ ಕೊಡ್ತೀನಿ ಕೊಡಿ ಅಂದ್ರೂ ಯಾರೂ ಕೊಡುತ್ತಿಲ್ಲ. ಒಂದೆಡೆ ಶ್ರಾವಣ ಮಾಸ, ಮತ್ತೊಂದೆಡೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ರೈತರು ಸದ್ಯ ಬಾಳೆ ತೋಟ ಮಾರುತ್ತಿಲ್ಲ. ಇದರಿಂದ ಯಾಲಕ್ಕಿ ಬಾಳೆಗೆ ಚಿನ್ನದ ಬೆಲೆ ಬಂದಿದ್ದು ಯಾಲಕ್ಕಿ ಬಾಳೆಹಣ್ಣು ಬೆಳೆದವನೇ ಶ್ರೀಮಂತ ಎನ್ನುವಂತಾಗಿದೆ. ನಮಸ್ತೆ. ಈಗ ಫಂಕ್ಷನ್ಸ್ ಜಾಸ್ತಿ ಆಯಿತು. ಶ್ರಾವಣ ಮಾಸ ಪ್ರತಿ ದೇವಸ್ಥಾನದಲ್ಲೂ ಫಂಕ್ಷನ್ನು, ಮನೆಗಳಲ್ಲಿ ಫಂಕ್ಷನ್ನು, ಈ ಹಬ್ಬಗಳು ಬಂತು, ನಾಮಕರಣಗಳು, ಗೃಹಪ್ರವೇಶಗಳು ಜಾಸ್ತಿ ಆಯಿತು. ಫಸಲು ಕಮ್ಮಿ ಐತೆ, ಗಾಳಿಗೆಲ್ಲ ಮುರಿದೋಯ್ತು. ಅದಕ್ಕೆ ಇವತ್ತು ತೋಟದಲ್ಲಿ 87 ಅಂದ್ರೂ ಒಂದು 10 ತೋಟ ಓಡಾಡದೆ ಒಂದು ತೋಟದಲ್ಲಿ ಕೊಡ್ತಾರೆ. ಇನ್ನು 9 ತೋಟದಲ್ಲಿ ಹಬ್ಬಕ್ಕೆ ಬರಪ್ಪ 100 ರೂಪಾಯಿ ಮೇಲಾಗ್ತದೆ, ಇಲ್ಲ ಕಟ್ ಮಾಡ್ಕೊಂಡೋಗಿ ಹಬ್ಬದ ಏನು ರೇಟ್ ಇದೆ ಆ ರೇಟ್ ಕೊಡೋಂಗಿದೆ ಕಟ್ ಮಾಡ್ಕೊಂಡೋಗು, ಆ ಕಂಡೀಷನಲ್ಲಿ ಇದು ಮಾಡ್ತಾಯಿದ್ದಾರೆ. ಖರ್ಚು ಜಾಸ್ತಿ, ಹೆವಿ ರೇಟುಗಳು ಮಾಡ್ತಾಯಿದ್ದೀವಿ. ಹಾಪ್ಕಾಮ್ಸಲ್ಲಿ 135, 140 ಮಾಡ್ತಾಯಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಡಳಿತ ಸೌಧ. ಆ ಸರ್ಕಾರಿ ಕಟ್ಟಡದ ವಿದ್ಯುತ್ ಬಿಲ್ ಬಾಕಿ ಬರೋಬ್ಬರಿ 38 ಲಕ್ಷ ಇದೆಯಂತೆ. ಸಾಮಾನ್ಯ ಜನರ 1000 ರೂಪಾಯಿ ಬಾಕಿ ಇದ್ದರೂ ಸಂಪರ್ಕ ಕಡಿತ ಮಾಡುವ ಬೆಸ್ಕಾಂ ಅಧಿಕಾರಿಗಳು ತಾಲೂಕು ಆಡಳಿತ ಸೌಧದ 38 ಲಕ್ಷ ಬಾಕಿ ಇದ್ದರೂ ವಸೂಲಿ ಮಾಡುವುದಾಗಲಿ ಇಲ್ಲವೇ ವಿದ್ಯುತ್ ಸಂಪರ್ಕ ಕಡಿತ ಮಾಡುವುದಾಗಲಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಾಗಾದರೆ ಎಲ್ಲಿಯ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ.
ವೀಕ್ಷಕರೇ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿಯೂ ಸೇರಿದೆ. ಹಾಗಾಗಿಯೇ ಬಹುತೇಕರ ವಿದ್ಯುತ್ ಬಿಲ್ ಪಾವತಿಸಬೇಕಾದ ಅಗತ್ಯವಿಲ್ಲ. ಆದರೆ ಒಂದು ವೇಳೆ ನಿಗದಿತ ದರಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಬಂದರೆ ಸಾರ್ವಜನಿಕರು ಪಾವತಿಸಬೇಕಾಗಿದೆ. ಆದರೆ ನಿಮ್ಮ ಬಿಲ್ ಕೇವಲ 100ಗಳಲ್ಲಿ ಬಾಕಿ ಇದ್ದರೂ ನೀವು ಪಾವತಿಸೋದು ತಡವಾದರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವ ಬೆಸ್ಕಾಂ ಅಧಿಕಾರಿಗಳು ಗೌರಿಬಿದನೂರು ತಾಲೂಕು ಆಡಳಿತ ಸೌಧದ ವಿದ್ಯುತ್ ಬಿಲ್ ಬರೋಬ್ಬರಿ 38 ಲಕ್ಷ ಬಾಕಿ ಉಳಿಸಿಕೊಂಡಿದ್ದು ಅದನ್ನು ವಸೂಲಿ ಮಾಡುವುದು ಇಲ್ಲವೇ ವಿದ್ಯುತ್ ಸಂಪರ್ಕ ಕಡಿತ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಆರೋಪಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಪದಾಧಿಕಾರಿಗಳು, ತಾಲೂಕು ಆಡಳಿತ ಸೌಧದ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದರೂ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರಿಗೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ವಿದ್ಯುತ್ ಬಿಲ್ ವಸೂಲಿ ಮಾಡಲಿ, ಇಲ್ಲವೇ ವಿದ್ಯುತ್ ಸಂಪರ್ಕ ಕಡಿತ ಮಾಡುವಂತೆ ಒತ್ತಾಯಿಸಿದರು. ಗೌರಿಬಿದನೂರು ವ್ಯಾಪ್ತಿಯ ಬೆಸ್ಕಾಂನವರು ಬಡ ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ಸರ್ಕಾರಿ ಕಚೇರಿಗಳಿಗೆ ಮತ್ತೊಂದು ನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಾಮಾನ್ಯ ಗ್ರಾಹಕರಿಗೆ ಎದರಿಸಿ ಬೆದರಿಸಿ ವಿದ್ಯುತ್ ಬಿಲ್ ಪಡೆಯುವ ಬೆಸ್ಕಾಂನವರು ಸುಮಾರು 38 ಲಕ್ಷ ರೂಪಾಯಿಗಳ ಬಾಕಿ ಉಳಿಸಿಕೊಂಡಿರುವ ಗೌರಿಬಿದನೂರು ತಾಲೂಕು ಆಡಳಿತ ಸೌಧದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸದಿರುವುದಕ್ಕೆ ಇವರ ಕರ್ತವ್ಯದ ಬಗ್ಗೆ ಅನುಮಾನಗಳು ಮೂಡುತ್ತಿವೆ. ಪೂರ್ಣ ಬಾಕಿ ವಸೂಲಿ ಮಾಡಬೇಕು ಅಥವಾ ವಿದ್ಯುತ್ ಸಂಪರ್ಕ ಕೂಡಲೇ ಕಡಿತಗೊಳಿಸಬೇಕು ಎಂದು ಆಗ್ರಹಿಸಿದರು. ಮಹತ್ವದ ವಿಚಾರ ಏನು ಅಂತ ಅಂದರೆ, ಗೌರಿಬಿದನೂರು ತಾಲೂಕು ಆಡಳಿತ ಸೌಧದ ಸುಮಾರು 38 ಲಕ್ಷ ರೂಪಾಯಿಗಳು ವಿದ್ಯುತ್ ಬಿಲ್ ಬಾಕಿ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಕಾಂನವರು ಅದನ್ನು ಪಾವತಿಗೊಳಿಸ್ಕೋಬೇಕು, ಅದನ್ನು ಕಟ್ಟಿಸ್ಕೋಬೇಕು, ಇಲ್ವಾ ಸಂಪರ್ಕವನ್ನು ಕಡಿತಗೊಳಿಸಬೇಕು. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ ಸರ್. ಮತ್ತೆ ಸೊ ಸಂಪರ್ಕವನ್ನು ಅದು ಸಾರ್ವಜನಿಕರಿಗಾಗಿರ್ತಕ್ಕಂಥ ಕಚೇರಿ ಅಲ್ಲ ಸರ್? ನಿಜ, ಅದನ್ನು ನಾನು ಒಪ್ಕೊಳ್ತೀನಿ. ನಾನು ಹೇಳ್ತಾ ಇರೋದು ಆಸ್ಪತ್ರೆ ಕರೆಂಟನ್ನು ಕಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಸಾರ್ವಜನಿಕ ಅಂತ ಅಂದರೆ ಆಸ್ಪತ್ರೆ ಏನಿದೆ ಈಗ, ಅದು ತುರ್ತು. ತಾಲೂಕು ಆಡಳಿತ ಸೌಧ ಏನು ತುರ್ತು ಏನಲ್ಲ. ನಾವು ದಿನಗಟ್ಟಲೆ ಕರೆಂಟ್ ಇಲ್ಲದೆ ಇರೋದು ನೋಡಿದ್ದೀವಿ. ನೀವು ಸಾರ್ವಜನಿಕರು ನಾವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಕರೆಂಟ್ ಇಲ್ಲ ಅನ್ನೋದೇ ಗೊತ್ತಲ್ಲ ನಿಮಗೆ. ಅದೇ ರೀತಿ ಇದನ್ನು ಬೇಕಾದ್ರೆ 2 ದಿವಸ ಕರೆಂಟ್ ಇಲ್ಲ ಅಂತ ಹೇಳಿ ಬಿಡಿ, ಕಳಿಸ್ಲಿ, ನಾವು ಕರೆಂಟ್ ಬಿಲ್ ಕಟ್ಟಿಲ್ಲ ಅದಕ್ಕೆ ಕಟ್ ಮಾಡವ್ರೆ ಅಂತ ಹೇಳ್ಕೊಳ್ಳಿ. ಈಗ ಬೆಸ್ಕಾಮು ಈ ಥರದ ಒಂದು ಬಿಹೇವಿಯರ್ಗೆ ನೀವು ನಿರ್ಲಕ್ಷ್ಯ. ನಿಜವಾಗ್ಲೂ ಹೇಳ್ತೀನಿ ನಾನು, ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ. ಬೆಸ್ಕಾಂ ಅನ್ನೋದು ನಿಗಮ. ಏನು ಸಾರ್ವಜನಿಕರ ಹಣವನ್ನ ಅವರು ವಸೂಲಿ ಮಾಡ್ತಾರಲ್ಲ, ವಿದ್ಯುತ್ ಬಿಲ್ಗಳನ್ನು, ಆ ವಸೂಲಿ ಮಾಡುವಂತಹ ಆ ಬಿಲ್ ಹಣದಿಂದನೇ ಇವರಿಗೆ ಸಂಬಳವನ್ನು ಕೊಡೋದು. ನಿಜವಾಗ್ಲೂ ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಬೆಸ್ಕಾಂನವ್ರಿಗೆ ನಾನು ನೇರವಾಗಿ ಹೇಳ್ತೀನಿ, ಇವತ್ತೇ ಅವ್ರಿಗೇನಾದರೂ ಬದ್ಧತೆ ಇದ್ದರೆ, ಪ್ರಾಮಾಣಿಕತೆ ಇದ್ದರೆ, ಆ ಬೆಸ್ಕಾಂನಿಂದ ಅನ್ನ ತಿಂತಾ ಇದ್ದೀವಿ ನಾವು, ನಮ್ಮ ಹೆಂಡತಿ ಮಕ್ಕಳು ಅನ್ನ ತಿಂತಾ ಇದ್ದಾರೆ ಅನ್ನೋದೇನಾದರೂ ಅವ್ರಿಗೇನಾದರೂ ಸ್ವಲ್ಪನಾದ್ರು ಪ್ರಾಮಾಣಿಕತೆ ಬದ್ಧತೆ ಇದ್ದರೆ ಇವಾಗಲೇ ಹೋಗಿ ನನ್ನ ಮಾತನ್ನು ಕೇಳಿಸ್ಕೊಂಡು ಇವಾಗಲೇ ಹೋಗಿ ಕರೆಂಟ್ ಕಟ್ ಮಾಡಲಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ
ಫ್ರೀ ಸರ್ವಿಸ್. ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿನ್ನದಂಗಡಿ ಕ್ಲೋಸ್ ಮಾಡುವ ವೇಳೆ ಹೊಂಚು ಹಾಕಿ ಒಳನುಗ್ಗಿದ 3 ಮುಸುಕುದಾರಿಗಳು ಗನ್ ತೋರಿಸಿ ಚಿನ್ನದಂಗಡಿಯಲ್ಲಿದ್ದ ಚಿನ್ನಾಭರಣ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿರುವ ಘಟನೆ ನಡೆದಿದೆ. ಎಲ್ಲಿ ಏನಾಯಿತು ಅಂತ ಈ ಸ್ಟೋರಿ ನೋಡಿ. ಹೀಗೆ ಜನರು ಬೆಚ್ಚಿ ಬೀಳುವ ದೃಶ್ಯ ಒಂದೆಡೆ, ಜನನಿಬಿಡ ಪ್ರದೇಶದಲ್ಲಿ ಗನ್ ಹಿಡಿದು ರಾಬರಿ ನಡೆದಿರೋದು ಬೆಂಗಳೂರು ಹೊರವಲಯದಲ್ಲಿ. ಚಿನ್ನದ ವರ್ತಕರು ಬೆಚ್ಚಿ ಬೀಳೋ ಘಟನೆ ನಡೆದಿದೆ. ಜ್ಯುವೆಲರಿ ಶಾಪ್ ಕ್ಲೋಸ್ ಮಾಡೋ ಟೈಮ್ನಲ್ಲಿ ಕೈಯಲ್ಲಿ ಗನ್ ಹಿಡಿದು ಎಂಟ್ರಿ ಕೊಟ್ಟ ಮುಸುಕುದಾರಿಗಳು ಕೈಗೆ ಸಿಕ್ಕ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ನೆಲಮಂಗಲ ಉಪವಿಭಾಗದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ನ ರಾಮ್ ಜ್ಯುವೆಲರಿ ಶಾಪ್ನಲ್ಲಿ ಮೊನ್ನೆ ರಾತ್ರಿ ಈ ಘಟನೆ ನಡೆದಿದೆ. ಮಾಚೋಹಳ್ಳಿ ಗೇಟ್ ಭೈರವೇಶ್ವರ ಕಾಂಪ್ಲೆಕ್ಸ್ನಲ್ಲಿರುವ ರಾಮ್ ಜ್ಯುವೆಲರ್ಸ್ನಲ್ಲಿ ನಿನ್ನೆ ರಾತ್ರಿ 8:55 ಸುಮಾರಿಗೆ ಜ್ಯುವೆಲರಿ ಮಾಲೀಕ ಕನ್ನಯ್ಯಲಾಲ್ ಶಾಪ್ ಕ್ಲೋಸ್ ಮಾಡಲು ಚಿನ್ನಾಭರಣ ಎತ್ತಿಡಲು ಮುಂದಾಗಿದ್ರು. ಈ ವೇಳೆ ಶಾಪ್ಗೆ ಗನ್ ಹಿಡಿದು 3 ಎಂಟ್ರಿ ಕೊಟ್ಟು ಟೇಬಲ್ ಮೇಲಿದ್ದ ಚಿನ್ನ ಬಾಚಿಕೊಂಡಿದ್ದಾರೆ. ಈ ವೇಳೆ ಕನ್ನಯ್ಯಲಾಲ್ ಕೂಗಾಡಿದ್ರು. ಕನ್ನಯ್ಯಲಾಲ್ ಮತ್ತು ಸಿಬ್ಬಂದಿಯನ್ನ ತಳ್ಳಿ ಚಿನ್ನಾಭರಣ ದೋಚಿದ್ದಾರೆ.
ಇತ್ತ ಕನ್ನಯ್ಯಲಾಲ್ ಕೂಗಾಟ ಕೇಳಿ ಪಕ್ಕದ ಅಂಗಡಿಯ ಹುಡುಗ ಬಂದಿದ್ದು ಆತನನ್ನು ತಳ್ಳಿ ಸಿಕ್ಕ ಚಿನ್ನವನ್ನ ದೋಚಿ ಮೂವರು ಹಂತಕರು ಎಸ್ಕೇಪ್ ಆಗಿದ್ದಾರೆ. ಹೆಚ್ಚು ಕಮ್ಮಿ 8:15 ಗಂಟೆಗೆ 3 ಜನ ಬಂದಿರೋದು ಕಾರಲ್ಲಿ. ಬಂದ ತಕ್ಷಣ ಅಲ್ಲಿ ಗನ್ ತೋರಿಸ್ಬಿಟ್ಟು ಅಲ್ಲಿ ಟ್ರೇಗಳು ಇತ್ತು, ನಮ್ದು ಜೋಡಿಸ್ತಾ ಇತ್ತು ಹುಡುಗ, ಅಲ್ಲಿ ಚೀಲಲ್ಲಿ ಹಾಕ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟಿದ್ದಾರೆ. 3 ಜನ ಬಂದಿತ್ತು ಸರ್. ಅದು ಗೊತ್ತಿಲ್ಲ ಸರ್ ನಮ್ಗೆ, ಅಂದ್ರೆ ಗನ್ ತೋರ್ಸ್ ತಕ್ಷಣ ಭಯ ಆಯ್ತು ಸರ್. ಅದು ಒರಿಜಿನಲ್ ಇತ್ತು ಡೂಪ್ಲಿಕೇಟ್ ಇತ್ತು ಯಾರು ಗೊತ್ತು ಸರ್. ಅದು ಎಷ್ಟು ಗ್ರಾಮ್ ಹೋಗಿದೆ ಸರ್? ಸರ್ ಹೆಚ್ಚು ಕಮ್ಮಿ 200 ಗ್ರಾಮ್ ಹೋಗಿದೆ. ಬಟ್ ಅದು ನಮ್ಗೆ 16 ಗ್ರಾಮ್ ವಾಪಸ್ ಸಿಕ್ತು ಅಲ್ಲಿ ಇತ್ತು ಟ್ರೇದಲ್ಲಿ. ಅದ್ರಲ್ಲಿ ಹೆಚ್ಚು ಕಮ್ಮಿ 185 ಗ್ರಾಮ್ ಹೋಗಿದೆ. ಇಲ್ಲ, ನಾವು ಅಬ್ಸರ್ವ್ ಮಾಡಿದ್ರೆ ನಾವೇ ಎಲ್ಲ ಅಲರ್ಟ್ ಆಗ್ತಾ ಇತ್ತು ಸರ್. ನಾವು ಅಬ್ಸರ್ವ್ ಮಾಡಿಲ್ಲ. ರಿಟರ್ನ್ ಕಾರ್ನಲ್ಲಿ ಹೋಗ್ತು ಸರ್. ಕಾರಲ್ಲಿ ಅಲ್ಲಿಂದ ಯೂಟರ್ನ್ ಮಾಡಿದೆ, ಯೂಟರ್ನ್ ಮಾಡ್ಕೊಂಡು ರೈಟ್ ಹೋಗ್ತೆ. ಎಷ್ಟು ಜನ ಇದ್ರಿ? 3 ಜನ. ನಾವು 2 ಜನ ಅಂಗಡಿಯಲ್ಲಿ ಇದ್ರು ಎನಿ ಟೈಮ್. ಡೈಲಿ ಅದೇ ಟೈಮಿಗೆ ಕ್ಲೋಸ್ ಮಾಡ್ತೀರಾ? ಡೆಲ್ಲಿ ನಮ್ದು 8:15 9 ಗಂಟೆ ಒಳಗಡೆ ಕ್ಲೋಸ್ ಮಾಡ್ಬಿಡ್ತೀನಿ. ಯಾರನ್ನ ಬಂದು ನೋಡ್ಕೊಂಡು ಹೋಗೋದು, ವಾಚ್ ಮಾಡೋದು ಆತರ ಎಲ್ಲ ಅಬ್ಸರ್ವ್ ಮಾಡೋದು ಸರ್. ಕಸ್ಟಮರ್ ಬರ್ತಾರೆ ಅಂಗಡಿದಲ್ಲಿ, ಯಾರು ನೋಡ್ಕೊಂಡು ಹೋಗ್ತಾರೆ, ಯಾರು ಬರ್ತಾರೆ. ನಾವು ಅದು ಹೇಳಕ್ಕಾಗಲ್ಲ ಯಾರು ಬಂದಿದ್ದಾರೆ ಯಾರಂತ ಹೇಳಕ್ಕಾಗಲ್ಲ. ಘಟನೆ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘಟನೆ ಹಿನ್ನೆಲೆ ಘಟನಾ ಸ್ಥಳಕ್ಕೆ ನೆಲಮಂಗಲ ಡಿವೈಎಸ್ಪಿ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಳೆದ ವರ್ಷ ಇದೇ ರೀತಿ ಬ್ಯಾಟರಹಳ್ಳಿ ಹಾಗೂ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಗುಂಡು ಹಾರಿಸಿ ಜ್ಯುವೆಲ್ಲರಿ ಶಾಪ್ ರಾಬರಿ ಮಾಡಿದ್ರು. ಸದ್ಯ ಗ್ರಾಮಾಂತರ ಭಾಗದಲ್ಲೂ ಇದೇ ರೀತಿ ರಾಬರಿ ನಡೆದಿದ್ದು, ಅದೃಷ್ಟವಶಾತ್ ಗನ್ ತೋರಿಸಿ ರಾಬರಿ ಮಾಡಿದ್ದು ಯಾವುದೇ ಫೈರಿಂಗ್ ನಡೆದಿಲ್ಲ. ಒಟ್ಟಾರೆ ಜನನಿಬಿಡ ಪ್ರದೇಶದಲ್ಲಿ ಹೊಂಚು ಹಾಕಿ ನುಗ್ಗಿದ 3 ಮುಸುಕು ದರೋಡೆಕೋರರು ಗನ್ ತೋರಿಸಿ ಬೆದರಿಸಿ ಕೈಗೆ ಸಿಕ್ಕ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದು, ಮಾದನಾಯಕನಹಳ್ಳಿ ಪೊಲೀಸರ 2 ತಂಡ ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಆತ ದೇಶ ಕಾಯುವ ಸೈನಿಕ. ಸತತ ಹಲವು ವರ್ಷಗಳ ಕಾಲ ಗಡಿಯಲ್ಲಿ ಸೇವೆ ಸಲ್ಲಿಸಿ ಅಪಘಾತದಲ್ಲಿ ಆದ ಗಾಯದಿಂದ ನಿವೃತ್ತಿ ಹೊಂದಿದ. ಸೇನೆಯಲ್ಲಿ ಆತನ ಸೇವೆ ಗುರುತಿಸಿ ಸರ್ಕಾರ ಭೂಮಿ ಮಂಜೂರು ಮಾಡಿದೆ. ಆದರೆ ವರ್ಷಗಳೇ ಕಳೆದರೂ ಭೂಮಿ ನೀಡುವಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿಫಲವಾಗಿದ್ದು, ದೇಶ ಕಾದ ಸೈನಿಕ ಇದೀಗ ತುಂಡು ಭೂಮಿಗಾಗಿ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಹೀಗೆ ಗಾಂಧಿ ಭಾವಚಿತ್ರದೊಂದಿಗೆ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದ ರೆಡ್ಡಿ. ಭಾರತೀಯ ಸೇನೆಯಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದ ವೀರ ಯೋಧ. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಅದೇ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಒಂದು ಅಪಘಾತದಲ್ಲಿ ಈತ ಕಾಲು ಕಳೆದುಕೊಂಡ ಪರಿಣಾಮ ಅನಿವಾರ್ಯವಾಗಿ ಸೇನೆಯಿಂದ ನಿವೃತ್ತಿ ಹೊಂದಬೇಕಾಯಿತು. ಹಾಗೆ ನಿವೃತ್ತಿಯಾಗುವ ವೇಳೆ ಆತನಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿದ ಸರ್ಕಾರ ಆತನಿಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆಯೂ ಸೂಚಿಸಿದೆ. ಆದರೆ ಸರ್ಕಾರಿ ಭೂಮಿ ಗುರುತಿಸಿ ನೀಡಬೇಕಿದ್ದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೊಂಡು ಕೈ ತೋರಿದ ಪರಿಣಾಮ ಸೇವೆಯಲ್ಲಿದ್ದಾಗ ಶತ್ರು ದೇಶದೊಂದಿಗೆ ಹೋರಾಡಿದ ಈ ಸೈನಿಕ ನಿವೃತ್ತಿ ನಂತರ ತನ್ನದೇ ದೇಶದ ಆಡಳಿತದೊಂದಿಗೆ ಗುದ್ದಾಡುವಂತಾಗಿದೆ. ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು, ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸರ್ಕಾರದಿಂದ ಸಿಗಬೇಕಾದ ಮೂಲ ಸೌಲಭ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರೋದು ದೇಶದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸ್ವಂತ ಕ್ಷೇತ್ರದಲ್ಲಿಯೇ ಮಾಜಿ ಸೈನಿಕನಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿದ್ದು, ದೇಶ ಸೇವೆ ಮಾಡಿದ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯ ಕಲ್ಪಿಸದ ಆಡಳಿತ ವ್ಯವಸ್ಥೆಗೆ ಗಾಂಧಿಯವರು ನಾಚುವಂತಾಗಿದೆ.
ಈ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸೇನೆಯಿಂದ ನಿವೃತ್ತಿಯಾಗಿ 26 ವರ್ಷಗಳೇ ಕಳೆದಿದ್ದು, ಕಳೆದ 2.5 ದಶಕದಿಂದ ನಿರಂತರವಾಗಿ ಭೂಮಿಗಾಗಿ ಹೋರಾಟ ನಡೆಸುತ್ತಲೇ ಇದ್ದಾರೆ. ಆದರೂ ಈವರೆಗೆ ನ್ಯಾಯ ಸಿಕ್ಕಿಲ್ಲ. ಸರ್ಕಾರದ ಆದೇಶದಂತೆ ಅಧಿಕಾರಿಗಳಿಗೆ ಲಂಚ ನೀಡಲಿಲ್ಲ ಎಂಬ ಕಾರಣಕ್ಕೆ ಜಮೀನು ಮಂಜೂರು ಮಾಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಆರೋಪಿಸಿದ್ದಾರೆ. ನನ್ನ ಹೆಸರು ಸ್ವರೂಪರಾಣಿ ಅಂತ. ನಾನು ಮಾಜಿ ಸೈನಿಕ ಬೆಂಕಿ. ನಮ್ಮ ಕುಟುಂಬದ ಮಾಜಿ ಸೈನಿಕರು. ಶಿವಾನಂದ ರೆಡ್ಡಿ ಅವ್ರಿಗೆ ಇದುವರೆಗೂ ನಾವು DC ಹತ್ರ ಹೋಗಿದ್ದೀವಿ, ತಹಸೀಲ್ದಾರ್ ಹತ್ರನೂ ಹೋಗಿದ್ದೀವಿ. ಅವ್ರನ್ನ 15 ದಿವಸದಲ್ಲಿ ನಾವು ಮಂಜೂರು ಮಾಡಿಕೊಡ್ತೀವಿ ಅಂತ ಮಾತಾಡಿದ್ದಾರೆ. ಇದೇ ತರವಾಗಿ ಅವರು 26 ವರ್ಷದಿಂದ ತಿರುಗ್ತಾನೆ ಇದ್ದಾರೆ. ಮತ್ತೆ ಇದು 3ನೇ ದಿವಸ ಅವರು ಪಾಪ ಇದನ್ನು ಅವ್ರು ಕೂಲಿ ಮಾಡಕ್ ಹೋಗ್ಬೇಕಾ ಅಥವಾ ಜೀವನ ಮಾಡ್ಬೇಕಾ, ಮಕ್ಕಳು ಫೀಸ್ ಕಟ್ಬೇಕಾ, ಬಾಡಿಗೆ ಕಟ್ಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೂತಿದ್ದಾರೆ ಉಪವಾಸ. ಅವ್ರಿಗೆ ಸಪೋರ್ಟ್ ಕೊಡೋಣ ಅಂತ ನಾವು ಬಂದಿದ್ವಿ. ಹೇಳ್ಬೇಕು ಅಂತಂದ್ರೆ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮ್ಯಾಚ್ ಆಗ್ಬೇಕು ಅವ್ರಿಗೆ ಸ್ವಲ್ಪ. ಅದನ್ನು ಫಸ್ಟ್ ಪ್ರಿಫರೆನ್ಸ್ ಮಾಜಿ ಸೈನಿಕರು ಕೊಡ್ಬೇಕು, ಮತ್ತೆ ಇಲ್ಲಿ ಅಂಗವಿಕಲರು ಕೊಡ್ಬೇಕು ಅಂತ ಇದೆ. ಕಾನೂನು ಪ್ರಕಾರವಾಗಿ ನಡ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಕಾನೂನು ಪ್ರಕಾರ ಎಲ್ಲಿ ನಡೀತಾ ಇದೆ? DC ಇಂದ ಕಳಿಸ್ತಾರೆ, ಫೈಲ್ ಇಲ್ಲಿ ಬರುತ್ತೆ, ತಿರ್ಗಿ ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ. ನೀವು ಕರೆಕ್ಟಾಗಿ ಫೈಲು ಎಲ್ಲ ಕರೆಕ್ಟಾಗಿದ್ದು DC ಹತ್ರ ಕಳಿಸ, DC ಯಾಕೆ ಅಪ್ಲೈ ಮಾಡ್ತಾ ಇಲ್ಲ? ಇನ್ನು ಭೂಮಿ ಗುರುತಿಸಿಕೊಡದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವಿರುದ್ಧ ಶಿವಾನಂದ ರೆಡ್ಡಿ ಮುಖ್ಯಮಂತ್ರಿಗಳು, ಸಚಿವರು, ರಾಜ್ಯಪಾಲರ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ವಂತೆ. ಅಧಿಕಾರಿಗಳು ಸರ್ಕಾರದ ನಡತೆಗೆ ಆಕ್ರೋಶ ವ್ಯಕ್ತಪಡಿಸಿ ಪತ್ನಿಯೊಂದಿಗೆ ಗಾಂಧೀಜಿ ಫೋಟೋ ಇಟ್ಟು ಚಿಂತಾಮಣಿ ತಾಲೂಕು ಕಚೇರಿ ಎದುರು ಮಾಜಿ ಸೈನಿಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ದೇಶ ಸೇವೆ ಮಾಡಿದ ಮಾಜಿ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ನೀಡಬೇಕಾದ ಭೂಮಿ ನೀಡುವಲ್ಲಿ ವಿಫಲವಾಗಿರುವ ಆಡಳಿತ ವ್ಯವಸ್ಥೆಗೆ ಪ್ರಜ್ಞಾವಂತರು ಛೀಮಾರಿ ಹಾಕುತ್ತಿದ್ದು, ಸಚಿವರ ಕ್ಷೇತ್ರದಲ್ಲಿಯೇ ಈ ಸ್ಥಿತಿ ಬಂದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷುಲ್ಲಕ ಕಾರಣಕ್ಕೆ ಯುವಕನೊಬ್ಬನ ಮೇಲೆ ಚಾಕುವಿನಿಂದ ದಾಳಿ ನಡೆಸಿದ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಮಹಿಳೆಯೊಬ್ಬರನ್ನು ಚುಡಾಯಿಸಿದ ವ್ಯಕ್ತಿಯನ್ನು ಪ್ರಶ್ನೆ ಮಾಡಿದ ಕಾರಣ ಚಾಕುವಿನಿಂದ ಇರಿಯಲಾಗಿದ್ದು, ಗಾಯಗೊಂಡ ಯುವಕನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ತನ್ನ ಚಿಕ್ಕಮ್ಮಳನ್ನು ಚುಡಾಯಿಸಿದ ಎಂಬ ಕಾರಣಕ್ಕೆ ಪ್ರಶ್ನೆ ಮಾಡಿದ ಯುವಕನ ಮೇಲೆ ಚಾಕುವಿನಿಂದ ದಾಳಿ ನಡೆಸಿದ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಇಮ್ರಾನ್ ಎಂಬಾತನಿಂದ ಭಾನುಪ್ರಕಾಶ್ ಎಂಬಾತನಿಗೆ ಚಾಕು ಇರಿಯಲಾಗಿದೆ. ಭಾನುಪ್ರಕಾಶ್ ಪರಿಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಹೊಸೂರಿನ ವಿವಾಹಿತ ಮಹಿಳೆ ಭವ್ಯಾಬಾಯಿ ಎಂಬುವವರಿಗೆ ಆಗಾಗ ಕರೆ ಮಾಡಿ ಇಮ್ರಾನ್ ಎಂಬಾತ ಚುಡಾಯಿಸುತ್ತಿದ್ದ ಎನ್ನಲಾಗಿದೆ. ಇಮ್ರಾನ್ ಕಾಟ ಹೆಚ್ಚಾಗುತ್ತಿದ್ದಂತೆ ಅವರ ಮನೆಯ ಬಳಿ ಹೋಗಿದ್ದ ಭಾನುಪ್ರಕಾಶ್ ಬುದ್ಧಿವಾದ ಹೇಳಿ ಬಂದಿದ್ದ. ಬುದ್ಧಿವಾದ ಹೇಳಿದ್ದಕ್ಕೆ ಕುಪಿತಗೊಂಡ ಇಮ್ರಾನ್ ಭಾನುಪ್ರಕಾಶ್ನನ್ನು ನಡು ರಸ್ತೆಯಲ್ಲಿಯೇ ಚಾಕುವಿನಿಂದ ಇರಿದಿದ್ದಾನೆ. ಘಟನೆಯಲ್ಲಿ ಭಾನುಪ್ರಕಾಶ್ ಗಂಭೀರ ಗಾಯಗೊಂಡು ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಎಂದು ತಿಳಿದು ಬಂದಿದೆ. ಇಮ್ರಾನ್ ಹಾಗೂ ಮತ್ತೊಬ್ಬನನ್ನು ಗೌರಿಬಿದನೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜುಲೈ 26ರಂದು ರಾತ್ರಿ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಘಟನೆಯಿಂದ ಗ್ರಾಮದಲ್ಲಿ ಭೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೇಮಗಲ್, ಕುರಗಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದಾಜು 18 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೇಮಗಲ್, ಕುರಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂದಾಜು 18 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮಡಿವಾಳದಿಂದ ಸೂಳದೇನಹಳ್ಳಿ ಕಡೆಗೆ ಡಾಂಬರ್ ರಸ್ತೆ ಗುದ್ದಲಿ ಪೂಜೆ ನೆರವೇರಿಸಿ
ಬಳಿಕ ಕ್ಯಾಲನೂರ್ ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ ಕಾಮಗಾರಿ, ಕುರಗಲ್ ಗ್ರಾಮದ ಮುಖ್ಯ ರಸ್ತೆಯ ಸಿಸಿ ರಸ್ತೆ, ಕುರುಗಲ್ ಗ್ರಾಮದ ಕಾನೇಕಡೆಗೆ ಹೋಗುವ ಸಿಸಿ ರಸ್ತೆ, ಹೊಳೇರಹಳ್ಳಿಯಿಂದ ಪರ್ಜೇನಹಳ್ಳಿ ಕ್ರಾಸ್ವರೆಗೂ ಡಾಂಬರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಜಾಗದಲ್ಲಿ ಡ್ರೈನೇಜ್ ಮಾಡೋದು, ಊರು ಸೆಂಟ್ರಲ್ಲಿ ಕಾಂಕ್ರೀಟ್ ಮಾಡೋದು, 3 ಕೋಟಿ ರೂಪಾಯಿ ಟೋಟಲ್ ಆಗಿ ಅದು ಕೊಟ್ಟಿಮಲ್ಲಂಡಳ್ಳಿವರೆಗೂ ಬರುತ್ತೆ. ಅದು 3 ಕೋಟಿ ರೂಪಾಯಿ. ಕ್ಯಾಲನೂರು ಕ್ರಾಸು ಜಂಕ್ಷನ್ ಅಭಿವೃದ್ಧಿ 1,40,40,00,000. 1,40,40,00,000 ಕ್ಯಾಲನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ. ಆ ಜಂಕ್ಷನನ್ನು ಯಾಕಂದರೆ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಎಂಟ್ರಿ ಪಾಯಿಂಟ್ ಅದು, ಅದರಿಂದ ಅದನ್ನು ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಎರಡನೇದಾಗಿ ಕುರುಗಲ್ ಗ್ರಾಮದ್ದು, ಮೂರನೇದು ಕುರುಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ, ಸಿಸಿ ರಸ್ತೆ, ಆಮೇಲೆ ತಾರ್ ರಸ್ತೆ, ಡಾಂಬರ್ ರಸ್ತೆ ಎರಡೂ ಸೇರಿ ಅಲ್ಲಿ 15 ಲಕ್ಷ ರೂಪಾಯಿ ವರ್ಕನ್ನು ಇವತ್ತು ಪೂಜೆ ಮಾಡಿದ್ದೀವಿ. ಊರು ಗ್ರಾಮದ ಒಳಗಡೆ ಅದನ್ನು ಮಾಡಿದ್ದೀವಿ. 15 ಲಕ್ಷ ಅದನ್ನು ಇವತ್ತು ಮಾಡಿದ್ದೀವಿ. ಆಮೇಲೆ ಒರೇರಳ್ಳಿ ಪೆರ್ಜೇನಹಳ್ಳಿ ಕ್ರಾಸ್ವರೆಗೂ ಡಾಂಬರೀಕರಣ, ಅದು 1.5 ಕೋಟಿ ರೂಪಾಯಿ ಹೊರತು ಅದನ್ನು ಮಾಡಿದ್ದೀವಿ. ಅದಾದಮೇಲೆ ನಮಗೆ ಕುರಳ್ಳಿ ತೋಕಲ್ಘಟ್ಟ ಅದನ್ನು ನಾವು ಮಾಡಿದ್ದೀವಿ. ಅದು ಎಷ್ಟದು 75 ಲಕ್ಷ ಅದು. ಆಮೇಲೆ ವೇಮಗಲ್ಲಿಂದ ಸೀತಿ ಕಡೆಗೆ ಹೋಗುವ 6.5 ಕಿಲೋಮೀಟರ್ ಟೋಟಲ್, ಇಲ್ಲಿ ವೇಮಗಲ್ಲಿಂದ 6.5 ಕಿಲೋಮೀಟರ್ ಆಲ್ಮೋಸ್ಟ್ ಸೀತಿಗೆ ಟಚ್ ಆಗುತ್ತೆ. 4 ಲೈನ್ ರೋಡ್ ಅದು ಆ 4 ಲೈನ್ ರೋಡು ಟೋಟಲ್ ಆಗಿ 8 ಕೋಟಿ. ಅದು 8 ಕೋಟಿ 4 ಲೈನ್ ರೋಡು. ಅದನ್ನು ಇವತ್ತು ಟೆಂಡರ್ಗಳಾಗಿದ್ದಾವೆ, ಎಲ್ಲ ಆಗಿದ್ದಾವೆ. ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ 8 ಕೋಟಿದಾದಮೇಲೆ ಚೌಡದೇನಹಳ್ಳಿಯಿಂದ ಕಲುಮಂಜಲಿ ವೇಮಗಲ್ಲು ರಸ್ತೆ, ಇದೊಂದು ರಸ್ತೆ ಮಾಡೋದು. ಅದೊಂದು ರಸ್ತೆದು ಅದು 2.5 ಕ್ರೋರ್ಸು, ಅಂದರೆ 2.5 ಕೋಟಿ ಅದನ್ನು ಮಾಡಿದ್ದೀವಿ. ಆಮೇಲೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ನಿಧಿ ಎರಡನೇದಿಂದ ಆಟೋ, 2 ಆಟೋ, 1 ಸಕ್ಕಿಂಗ್ ಟ್ರಕ್, ನೀವು ನೋಡಿದ್ದೀರಿ, ಸಕ್ಕಿಂಗ್ ಟ್ರಕ್ ನೋಡಿದ್ದೀರಿ. ಈ ಥರ ವೆಹಿಕಲ್ಸ್ ಬಂದ್ಬಿಟ್ಟು ಮೇಯ್ನು CMCಗಳಲ್ಲೇ ಇಲ್ಲ ಈ ಥರ ವೆಹಿಕಲ್ಸು. ನಾವು ಇಲ್ಲಿಗೆ ವೇಮಗಲ್ ಪಟ್ಟಣ ಪಂಚಾಯಿತಿಗೆ ತಂದು ಇದನ್ನೆಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಾಯಕರುಗಳು ಎಲ್ಲರೂ, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು, ನಮ್ಮ ಸುದರ್ಶನ್ ಸರ್, ಹಿರಿಯರಾದಂಥ ಸುದರ್ಶನ್ ಸರ್ ಆಗ್ಬೋದು, ನಮ್ಮ ಅನಿಲಣ್ಣವರು, ಹಾಗೆ ನಮ್ಮ ನಾಗನಾಳ್ ಸೋಮಣ್ಣವರು, ಮುನಿಯಪ್ಪನವರು, DSS ಮುನಿಯಪ್ಪನವರು, ವೆಂಕಟೇಶ್ ಗೌಡರು, ಆಮೇಲೆ ನಮ್ಮ ಚಂದ್ಮಲ ರಮೇಶ್ ಅವರು, ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಪುರಹಳ್ಳಿಯಿಂದ ತೋಕಲಘಟ್ಟವರೆಗೂ ಡಾಂಬರ್ ರಸ್ತೆ, ವೇಮಗಲ್ನಿಂದ ಸೀತಿ ಕಡೆಗೆ ಡಬಲ್ ರಸ್ತೆ ಕಾಮಗಾರಿ, ಚೌಡದೇನಹಳ್ಳಿಯಿಂದ ಕಲ್ವಮಂಜಲಿ ಹಾಗೂ ವೇಮಗಲ್ವರೆಗೂ ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ನಿಧಿಯಿಂದ 2 ಆಟೋ, 1 ಫಿಟ್ ತೆಗೆಯುವ ಮಿಷನ್ಗೆ ಪೂಜೆ ಕಾರ್ಯಕ್ರಮ ಮಾಡಿ ಶಾಸಕರು ವಾಹನ ಚಲಾಯಿಸಿದರು. 2 ವರ್ಷಗಳಲ್ಲಿ ಬಾಕಿ ಉಳಿದಿರುವ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಪೂರ್ಣಗೊಳಿಸಲಾಗುವುದು. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಯಾವುದೇ ಕೆಲಸಗಳು ನಡೆದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಮುಂದಿನ ದಿನಗಳಲ್ಲಿಯೂ ಕಾಂಗ್ರೆಸ್ ಸರ್ಕಾರದಿಂದ ಉತ್ತಮ ಆಡಳಿತ ನೀಡುತ್ತೇವೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿಕೆ ಖಂಡಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಅರಣ್ಯ ಸಚಿವರಿಗೆ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅರಣ್ಯದೊಳಗೆ ಜಾನುವಾರುಗಳನ್ನು ಬಿಡಬಾರದು ಎಂದು ಹೇಳಿರುವ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿಕೆ ಖಂಡಿಸಿ ರೈತ ಸಂಘದಿಂದ ಇಂದು ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ಅರಣ್ಯ ಅಂಚಿನ ಗ್ರಾಮಗಳ ರೈತರು ದನಕರುಗಳು, ಮೇಕೆಗಳನ್ನು ಅರಣ್ಯಕ್ಕೆ ಬಿಡಬಾರದೆಂದು ಹೇಳಿಕೆ ನೀಡಿದ್ದಾರೆ. ಕಾಡಂಚಿನ ರೈತರು ತಮ್ಮ ಪಶುಗಳನ್ನು ಅರಣ್ಯದೊಳಗೆ ಬಿಟ್ಟರೆ ಸಾಂಕ್ರಾಮಿಕ ರೋಗಗಳು ಬರುತ್ತವೆ ಎಂಬ ಕಾರಣ ನೀಡಿದ್ದಾರೆ. ಮದ್ರಾಸ್ ಹೈಕೋರ್ಟ್ ದನ, ಕುರಿ, ಮೇಕೆಗಳನ್ನು ಅರಣ್ಯಕ್ಕೆ ಪ್ರವೇಶ ನೀಡಬಾರದೆಂಬ ಆದೇಶ ನೀಡಿದೆ. ಇತ್ತೀಚೆಗೆ ಸಂಭವಿಸಿದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಷ ಹಾಕಿರುವ ಪರಿಣಾಮದಿಂದ ಹುಲಿಗಳು ಸಾವನ್ನಪ್ಪಿದವು. ಅರಣ್ಯದೊಳಗಡೆ ರೈತರು ದನಕರುಗಳು ಮೇಯಿಸುವ ಕಾರಣ ಎಂದು ಹೇಳಿಕೆ ನೀಡಿದ್ದಾರೆ ಎಂದರು.
ಅರಣ್ಯದಂಚಿನ ಗ್ರಾಮಗಳ ರೈತರು ಅರಣ್ಯದೊಳಗಡೆ ಯಾವುದೇ ಕಾರಣಕ್ಕೂ ದನ ಕರುಗಳನ್ನ, ಮೇಕೆಗಳನ್ನ, ಕುರಿಗಳನ್ನ ಬಿಡಬಾರ್ದು ಅಂಥೇಳಿ ಒಂದು ಆದೇಶ ಮಾಡಿದ್ದಾರೆ. ಅರಣ್ಯದಂಚಿನ ಗ್ರಾಮಗಳ ರೈತರು ಏನು ದನಗಳ ಬಿಟ್ಟರೆ ಅಲ್ಲಿನ ಕಾಡು ಪ್ರಾಣಿಗಳಿಗೆ ಸಾಂಕ್ರಾಮಿಕ ರೋಗಗಳು ಬರ್ತವೆ ಅನ್ನೋದು ಒಂದು ಕಾರಣ. ಮತ್ತು ಮದ್ರಾಸ್ ಹೈಕೋರ್ಟು ತಮಿಳುನಾಡಿನಲ್ಲಿ ಒಂದು ತೀರ್ಮಾನ ಮಾಡಿದೆ, ಅರಣ್ಯದೊಳಗಡೆ ದನ ಕರುಗಳನ್ನ, ಕುರಿ ಮೇಕೆಗಳನ್ನ ಬಿಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದೆ. ಅದಕ್ಕೋಸ್ಕರ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಮತ್ತೊಂದು, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಿಷ ಹಾಕಿದ ಕಾರಣದಿಂದ ಒಂದು 5 ಹುಲಿಗಳು ಸತ್ತೋಗಿದ್ದು, ಅದಕ್ಕೆ ಈ ದನ ಮೇಯಿಸೋದೇ ಕಾರಣ ಅಂತೇಳಿ ಇನ್ನೊಂದು ಕಾರಣದಿಂದ ಕೊಟ್ಟಿದ್ದೀವಿ. ಅರಣ್ಯ ಮತ್ತು ನದಿ ನಾಗರಿಕತೆಯ ಉಗಮ ಸ್ಥಳಗಳವು. ಮನುಷ್ಯರು ಕಾಡಿನಿಂದಲೇ ಬಂದಂತೆವು. ಅರಣ್ಯದಲ್ಲಿನ ಆನೆಗಳ ಅರ್ಧ ಮೇವು ಇವತ್ತು ಸಿಗ್ತಾ ಇರೋದು ನಮ್ಮ ರೈತರ ಗದ್ದೆಗಳಲ್ಲಿ ಮತ್ತು ಜಮೀನುಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಅರಣ್ಯ ಸಚಿವರು ನಮ್ಮ ದನಗಳನ್ನ ಅಲ್ಲಿ ಬಿಡಬೇಡಿ ಅಂತ ಹೇಳಿದ್ದಾರೆ. ದನಗಳು ಅಲ್ಲಿ ಮೇಯೋದ್ರಿಂದ ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಇವರು ಹೇಳಿರೋದು ವೈಜ್ಞಾನಿಕವಾಗಿದ್ದವು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಕಡೆ ಅಲ್ಲಿನ ಸುತ್ತಮುತ್ತಲಿನ ಅರಣ್ಯದಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಬೆಳೆಗಳನ್ನ ಬೆಳೆಯಕ್ಕಾಗ್ತಾ ಇಲ್ಲ. ಅರಣ್ಯ ಮತ್ತು ನದಿ ಪ್ರದೇಶಗಳು ನಾಗರಿಕತೆಯ ಉಗಮಕ್ಕೆ ಕಾರಣವಾಗಿದೆ. ಮಾನವರು ಕಾಡಿನಿಂದ ಬಂದವರು ಕಾಡಿನೊಳಗೆ ದನಕರುಗಳನ್ನು ಮೇವನ್ನು ಮೇಯಿಸುವುದರಿಂದ ಏನು ಸಮಸ್ಯೆಯಾಗುತ್ತದೆ ಎಂಬುದು ಪ್ರಶ್ನೆಯಾಗಿದೆ. ಇದು ವೈಜ್ಞಾನಿಕ ಕಾರಣನಾ ಎಂಬುದು ಪ್ರಶ್ನೆಯಾಗಿದೆ. ಕಾಡಂಚಿನ ಪ್ರದೇಶಗಳಲ್ಲಿ ಆನೆಗಳು ಅರ್ಧ ಮೇವನ್ನು ರೈತರು ಬೆಳೆದ ಬೆಳೆಗಳನ್ನೇ ಉಪಯೋಗಿಸುತ್ತಿದ್ದೇವೆ. ಕಾಡಂಚಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆಗಳ ಹಾನಿಯಾಗುತ್ತಿದೆ ಎಂದು ಕಿಡಿಕಾರಿದರು. ರೈತರು ದನಕರುಗಳಿಂದ ಹೈನುಗಾರಿಕೆ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಅರಣ್ಯ ಸಚಿವರು ಅವರ ಬದುಕನ್ನು ಕಿತ್ತುಕೊಳ್ಳುತ್ತಿದ್ದಾರೆ ಎಂದರು. ತಮ್ಮ ಹೇಳಿಕೆಯನ್ನು ಅರಣ್ಯ ಸಚಿವರು ವಾಪಸ್ಸು ಪಡೆದುಕೊಳ್ಳಬೇಕು. ಅರಣ್ಯ ಮತ್ತು ರೈತರಿಗೆ ಅವಿನಾಭಾವ ಸಂಬಂಧವಿದೆ. ರೈತರು ತಮ್ಮ ಜಮೀನನ್ನು ಸುತ್ತಮುತ್ತ ಗಿಡಮರಗಳನ್ನು ಬೆಳೆಸಿದ್ದಾರೆ. ದೇಶ ಉಳಿದಿರುವುದು ರೈತರಿಂದ ಮಾತ್ರ. ರೈತರಿಂದ ಅರಣ್ಯ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಅರಣ್ಯ ಸಚಿವರು ರೈತ ವಿರೋಧಿ, ಪಶುಪಾಲಕರ ವಿರೋಧಿ ಹೇಳಿಕೆ ಹಿಂಪಡೆಯಬೇಕೆಂದು ಎಚ್ಚರಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಅರಣ್ಯ ಸಚಿವರು ಕೂಡಲೇ ಆದೇಶವನ್ನು ಹಿಂಪಡೆಯಲೇಬೇಕು. ರೈತರ ದನಗಳನ್ನು ಮೇಯಿಸಬೇಡ ಎನ್ನುವ ಆದೇಶವನ್ನು ಹಿಂಪಡೆಯಲೇಬೇಕು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ
9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ನಗರದ ಪಾಪನಾಶ ಶಿವಲಿಂಗ ದೇವಸ್ಥಾನದ ಭಜನಾ ಮಂಡಳಿ ನೇತೃತ್ವದಲ್ಲಿ ಭಕ್ತರು ಶ್ರಾವಣ ಮಾಸ ಸೋಮವಾರ ಕಾವಡ ಯಾತ್ರೆ ಆರಂಭಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಗಾಯಮುಖ ದೇವಸ್ಥಾನದಲ್ಲಿ ಮಡಿಸ್ನಾನ ಮಾಡಿ ಕೇಸರಿ ಬಟ್ಟೆ ಧರಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಆನಂತರ ಬಿಂದಿಗೆಗಳಲ್ಲಿ ಪವಿತ್ರ ನೀರು ಸಂಗ್ರಹಿಸಿ ಕಟ್ಟಿಗೆಯ 2 ಭಾಗಕ್ಕೆ ಕಟ್ಟಿಕೊಂಡು ಬೀದರ್ ಭಾಲ್ಕಿ ಹೆದ್ದಾರಿ ಮೂಲಕ ನೃತ್ಯದೊಂದಿಗೆ ಹೆಜ್ಜೆ ಹಾಕಿದ್ರು. ಮಹಿಳೆಯರು, ಹಿರಿಯ ನಾಗರಿಕರು ಸೇರಿದಂತೆ ಎಲ್ಲ ವಯೋಮಾನದವರು ಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಪವಿತ್ರ ನೀರಿನಿಂದ ಪಾಪನಾಶ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಯಾತ್ರೆ ಕೊನೆಗೊಳಿಸಿದ್ರು. ಬೈಕ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗೊಲ್ಲಹಳ್ಳಿ ಬಳಿ ಅಪಘಾತ ನಡೆದಿದ್ದು, ಬೇತಮಂಗಲ ಮೂಲದ 30 ವರ್ಷದ ಅಭಿಷೇಕ್ ಗೌಡ ಮತ್ತು ಛತ್ತೀಸ್ಗಢ ಮೂಲದ 29 ವರ್ಷದ ಸದ್ಯ ಎಂಬುವರು ಮೃತರಾಗಿರುತ್ತಾರೆ. ಇವರಿಬ್ಬರು ಪೌಲ್ಟ್ರಿ ಫಾರ್ಮ್ನಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದ್ದು, ಈ ಸಂಬಂಧ ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಂಜನಗೂಡು ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ವಾಸವಿದ್ದ ಪೊಲೀಸ್ ಪೇದೆಯೊಬ್ಬರು ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. 37 ವರ್ಷದ ಬೀರೇಶ್ ಮೃತ ಪೇದೆಯಾಗಿದ್ದು, ಗುಂಡ್ಲಪೇಟೆ ತಾಲೂಕಿನ ಚಿಕ್ಕಾಟಿ ಗ್ರಾಮದ ಬೀರೇಶ್ ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ಮುಖ್ಯ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪ್ರಸ್ತುತ ಉಲ್ಲಹಳ್ಳಿಯ 112 ವಾಹನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ಬೀರೇಶ್ ತನ್ನ ಪತ್ನಿ ಹಾಗೂ ಮಗುವಿನೊಂದಿಗೆ ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದರು ಎನ್ನಲಾಗಿದೆ. ಪ್ರತಿದಿನ ಪತ್ನಿ ಬೀರೇಶ್ಗೆ ಕರೆ ಮಾಡಿ ಮಾತನಾಡುತ್ತಿದ್ದರು. ಆದರೆ ಇಂದು ಬೆಳಗ್ಗೆ ಕರೆ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಪತಿಯ ಸ್ನೇಹಿತರಿಗೆ ಕರೆ ಮಾಡಿ ಮನೆಗೆ ತೆರಳಿ ನೋಡುವಂತೆ ತಿಳಿಸಿದ್ದಾರೆ. ಬಳಿಕ ಸ್ನೇಹಿತ ಬಂದು ಕಿಟಕಿಯಲ್ಲಿ ನೋಡಿ ಫ್ಯಾನ್ಗೆ ನೇಣು ಹಾಕಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ತಕ್ಷಣ ಮನೆಗೆ ಬಂದು ನೋಡಿದಾಗ ಪತಿ ಸೀರೆಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿದು ಬಂದಿದೆ. ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ ಎಂದು ಪತ್ನಿ ನಿರ್ಮಲಾ ದೂರು ನೀಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ರವೀಂದ್ರ, ಪಿಎಸ್ಐ ಕೃಷ್ಣಕಾಂತ ಕೋಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡು ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಸಾಗುವಳಿ ಚೀಟಿ ನೀಡಿರುವ ಜಮೀನಿಗೆ ಖಾತೆ ಮಾಡಿಲ್ಲವೆಂದು ರೈತ ಕುಟುಂಬದಿಂದ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ರೈತ ಗುರ್ರಪ್ಪ ಕುಟುಂಬ ಪ್ರತಿಭಟನೆ ನಡೆಸುತ್ತಿದ್ದು, ಶ್ರೀನಿವಾಸಪುರ ತಾಲೂಕಿನ ಲಾಯಲ್ಪಾಡು ಹೋಬಳಿ ಚಿಂತಪಲ್ಲಿ ಮಜರಾ ಗ್ರಾಮ, ತಡಿಗೋಣಗಡ್ಡ ಗ್ರಾಮದ ರೈತ ಕುಟುಂಬ ಪ್ರತಿಭಟನೆ ನಡೆಸುತ್ತಿದೆ. ಸುಮಾರು 30 ವರ್ಷದಿಂದ 1.28 ಎಕರೆ ಜಮೀನು ಖಾತೆ ಮಾಡಿಸಲು ಕಚೇರಿಗೆ ಅಲಿದಾಡುತ್ತಿದ್ದು, ಬೇಸತ್ತು ತಾಲೂಕು ಕಚೇರಿ ಮುಂದೆ ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಫೈಲ್ ಲಭ್ಯವಿದ್ದು ಬರಹದ ಬಗ್ಗೆ ಸ್ವಲ್ಪ ಅನುಮಾನವಿದೆ. ರಿಜಿಸ್ಟರ್ ಹುಡುಕುತ್ತಿದ್ದೇವೆ, ರಿಜಿಸ್ಟರ್ ಸಿಕ್ಕ ನಂತರ ಖಾತಾ ಮಾಡುತ್ತೇವೆ ಎಂದು ತಹಶೀಲ್ದಾರ್ ಹೇಳಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿಯವರು ಮಾಡಿಕೊಂಡಿದ್ದ ಒತ್ತುವರಿ ತೆರವು ಮಾಡಿದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಬೆಲೆ ಬಾಳುವ 1.25 ಗುಂಟೆ ಜಾಗ ಗ್ರಾಮ ಪಂಚಾಯಿತಿ ವಶಕ್ಕೆ. ಇಒ ಕೋರ್ಟ್ ಆದೇಶದ ಮೇರೆಗೆ ಇಂದು ಒತ್ತುವರಿ ತೆರವು. ಮಾಜಿ ಶಾಸಕ ಜಿವಿಎಸ್ ಅಭಿಮಾನಿಗಳನ್ನ ಕೆರಳಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ. ಚಿತ್ರಾವತಿ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಹೆಸರಿಡಲು ತೀವ್ರ ವಿರೋಧ. ಜಲಾಶಯ ನಿರ್ಮಾಣಕ್ಕೆ ಶ್ರಮಿಸಿದ ಮಾಜಿ ಶಾಸಕ ಜಿವಿಎಸ್ ಹೆಸರಿಡಲು ಆಗ್ರಹ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ರೈತರ ಭೂಮಿ ವೀಕ್ಷಿಸಿದ ಕೆಐಎಡಿಬಿಯ ವಿಶೇಷ ಭೂಸ್ವಾಧೀನಾಧಿಕಾರಿ. ಅಧಿಕಾರಿ ವೀಕ್ಷಣೆ ಮಾಡದಂತೆ ರೈತರಿಂದ ಪ್ರತಿಭಟನೆ. ವೀಕ್ಷಣೆ ಮಾಡಲು ಆಗ್ರಹಿಸಿ ಒಂದು ಗುಂಪಿನಿಂದ ಪ್ರತಿಭಟನೆ. ಶ್ರಾವಣ ಮಾಸ ಬಂತು, ಬಾಳೆಹಣ್ಣಿಗೆ ಚಿನ್ನದ ಬೆಲೆ ತಂತು. ಇದೀಗ ಕೆಜಿ ಯಾಲಕ್ಕಿ ಬಾಳೆಹಣ್ಣಿಗೆ 130 ರೂಪಾಯಿ ಬೆಲೆ. ಯಾಲಕ್ಕಿ ಬಾಳೆ ಬೆಳೆದವನೇ ಮಹಾಶೂರ. ಯಾಲಕ್ಕಿ ಬಾಳೆ ತೋಟಗಳಿಗೆ ಮುಗಿಬಿದ್ದ ವರ್ತಕರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.